कृष्ण कृष्ण हरे राम 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 हरे 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 कृष्ण। सो संजय श्रीमद् भागवतम सत्संग ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 9 ಮಾಡಬೇಕು ಇವತ್ತು. ಸೊ ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಚೇತೋ ದರ್ಪಣ ಮಾರ್ಜನಂ ನಡೀತಾ ಇದೆ. ಶಿಷ್ಟಾಷ್ಟಕಂ ಚೈತನ್ಯ ಶಿಷ್ಟಾಷ್ಟಕಂ ನಡೀತಾ ಇದೆ. ಸೊ ಇವತ್ತು ಭವ ಮಹಾದಾವಾಗ್ನಿ ನಿರ್ವಾಪಣಮಲ್ಲಿ ಸ್ವಲ್ಪ ಪಾಯಿಂಟ್ ಆಗಿದೆ. ಸೊ ದಾವಾಗ್ನಿ ಆಗಿದೆ, ಮಹಾದಾವಾಗ್ನಿನ ಇವತ್ತು ಮಾಡಬೇಕು. ಓಕೆ, ಸೊ ದಾವಾಗ್ನಿ ತಿಳ್ಕೊಂಡಾಯ್ತು ನಾವು. ದಾವಾಗ್ನಿ ಅಂದ್ರೆ ಕಾಡಲ್ಲಿ ಇಟ್ಕೊಂಡಿರೋಂಥ ಬೆಂಕಿ. ಸೊ ಈ ಬೆಂಕಿಗೆ 8 ಥರ ಲಕ್ಷಣ ಇದೆ. ಸೊ ಅದನ್ನ ಚರ್ಚೆ ಮಾಡಿದೀವಿ. ಸೊ 8 ಥರ ಲಕ್ಷಣ. ಇವಾಗ ದಾವಾಗ್ನಿ ಆಯ್ತು, ಮಹಾದಾವಾಗ್ನಿಗೆ ಹೆಂಗೆ ಟರ್ನ್ ಮಾಡೋದು. ಸೊ ಮೊದಲನೇದು ದಾವಾಗ್ನಿದು ಮೊದಲನೇ 2 ಸರಿ ಚರ್ಚೆ ಆಗಿದೆ, 2-3 ಸರಿ ಪಾಯಿಂಟ್ ಹೇಳಿದೀವಿ, ಸ್ವಲ್ಪ ಜ್ಞಾಪಕ ಇದೆ ಅನ್ಕೋತೀನಿ. ದಾವಾಗ್ನಿದು ಮೊದಲನೇ ಲಕ್ಷಣ ಏನು? ಕಾಡಿನ ಬೆಂಕಿ ತಾನೇ ಅಂಟಿಕೊಳ್ಳುತ್ತದೆ. ಸೊ ಕಾಡಿನ ಬೆಂಕಿನ ಯಾರು ಅನ್ಸಲ್ಲ, ಅದು ತಾನೇ 2 ಮರಗಳು, ಒಣಗಿರೋಂಥ ಮರಗಳು, ಅದಕ್ಕೊಂದು ಘರ್ಷಣೆ ಆಗಿ ಬೆಂಕಿ ಉತ್ಪತ್ತಿ ಆಗುತ್ತೆ, ಬೆಂಕಿ ಎತ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ಈ ಭೌತಿಕ ಜನದಲ್ಲಿ ದಾವಾಗ್ನಿ, ಭವ ಮಹಾದಾವಾಗ್ನಿ ಯಾವ ಥರ ಸಂಸಾರದಲ್ಲಿ ಯಾವ ಥರ ಈ ತಾಪ, ದುಃಖ, ಕಷ್ಟ, ನೋವು ಯಾವ ಥರ ಬರ್ತಾ ಇದೆ, ಇವು ಯಾರೂ ನಮಗೋಸ್ಕರ ತಂದಿದ್ದಲ್ಲ, ಬೇರೆಯವರಿಂದ ಇದು ನಮ್ಗಾಗಿದ್ದಲ್ಲ. ಇದನ್ನ ನಮ್ಮ ಕೈಯಾರೆ ನಮ್ಮ ಜೀವನದಲ್ಲೇ ಆಗಂಥದ್ದು. ಇದು ಬೇರೆಯವರು ನೆಪ ಆಗ್ತಾರಷ್ಟೇ, ಒಂದು ಕಷ್ಟಕ್ಕೆ ಒಂದು ಇದಕ್ಕೆ ದುಃಖಕ್ಕೆ ನೆಪ ಆಗ್ತಾರೆ. ಆದರೆ ಇದು ನಮ್ಮ ಕರ್ಮದಿಂದ, ನಮ್ಮ ಕಾಮನೆಯ ಘರ್ಷಣೆಯಿಂದ, ಪೂರ್ವ ಜನ್ಮದ ಫಲದಿಂದ ದುಃಖ ರೂಪದ ಅಗ್ನಿ ಅಂಟಿಕೊಳ್ಳುತ್ತೆ. ಯಾವ ರೀತಿ? ನಮ್ಮ ಕಾಮನೆ, ನಮ್ಮ ಆಸೆಗಳು, ಈ ಘರ್ಷಣೆ, ಒಂದಕ್ಕೊಂದು ಆಸೆಯಿಂದ ಬೇರೆ ಬೇರೆ ಕಾಮನೆಗಳು ಉತ್ಪತ್ತಿ ಆಗ್ತವೆ, ಘರ್ಷಣೆ ಆಗ್ತದೆ. ಇದರಲ್ಲಿ ಮತ್ತೆ ಆಸೆಗಳು ಉತ್ಪತ್ತಿ ಆಗಿ ಬರ್ತಾ ನಮ್ಮ ಜೀವನದಲ್ಲಿ ಇದು ಯಾವ ರೀತಿ ಬರೋದು? ಪೂರ್ವ ಜನ್ಮದ ಕರ್ಮದಿಂದ ನಮ್ದು ಕಾಮನೆಗಳು ಬರ್ತಾ ಇರೋದು. ನಾವು ಬೇಕು ಅಂತ ಅದು ಇಷ್ಟಪಡ್ತಾ ಇಲ್ಲ, ನಮ್ಗೆ ಗೊತ್ತಿದ್ದಂಗೆ ಅದು ನಮ್ಮ ಪೂರ್ವಜನ್ಮದ ಫಲದಿಂದ ನಮ್ಗೆ ಏನಾಗ್ತಿದೆ? ದುಃಖನ ತರ್ತಾ ಇದೆ. ನಮ್ಮ ಕಾಮನೆಗಳು ನಮ್ಗೆ ದುಃಖ ತರ್ತಾ ಇದೆ. ಇದಕ್ಕೆ ಕಾರಣ ಪೂರ್ವಜನ್ಮದ್ದು ಸ್ವಲ್ಪ ಫಲನೂ ಕಾರಣ, ನಮ್ಮ ಆಸೆನೂ ಕಾರಣ ಇರುತ್ತೆ. ಸೊ ಆ ತರ ಅಗ್ನಿ ಹತ್ಕೊಂಡಿದ್ದೆ. ಸೊ ಇದಕ್ಕೆ ಏನೇ ಆಗ್ತಾ ಇದ್ರು ಕೂಡ, ದುಃಖ ಬರ್ತಾ ಇರ್ಲಿಲ್ಲ, ಸುಖ ಬರ್ತಾ ಇರ್ಲಿ, ನೋವು ಬರ್ತಾ ಇರ್ಲಿ, ಕಷ್ಟ ಯಾವುದೇ ಬರ್ತಾ ಇದ್ರು ಕೂಡ ಯಾವನೊಬ್ಬ ಕಾರಣ ಅನ್ಕೋತೀವಿ ನಾವು. ನೋಡಿ, ಇವಾಗ ನಾವು ರೋಡಲ್ಲಿ ಹೋಗ್ತಾ ಇದ್ವಿ, ಆಕ್ಸಿಡೆಂಟ್ ಅವನೇ ಬಂದ್ ಮಾಡ್ದ, ಕಾರಣ ನಿಜಕ್ಕೂ ನೋಡಿದ್ರೆ ಅವನೇ ಕಾರಣ, ಅವನೇ ಬಂದು ಅವನು ಇದು ಮಾಡ್ದ. ಈ ಕೇಸ್ ಆದ್ರೆ ಈಗ ಏನಾಗುತ್ತೆ? ಅವನೇ ಬಂದು ನಮ್ಗೆ ಡಿಕ್ಕಿ ಹೊಡೆದ ಅಂತ ಅನ್ಕೋತೀವಿ. ಬಟ್ ನೋವು ಅನ್ಭವಿಸ್ತಾರೆ ನಾನು, ಕಾಲು ಕಳ್ಕೊಂಡವನು, ಇಲ್ಲ ಇನ್ನೊಂದು ಕಳ್ಕೊಂಡವನು ನಾನು. ಅವನೇನೋ ಕೇಸ್ ಆಡ್ಕೊಂಡು ಏನೋ ಒಂದು ಫೈನ್ ಕಟ್ತನೋ ಏನೋ ಒಂದು ಆಯ್ತು, ಅದ್ರ ನೋವು ಅನ್ಭವಿಸ್ತಾ ಇರೋದು ನಾನಲ್ವಾ? ಸೊ ಅಂದ್ರೆ ಅರ್ಥ ಏನು? ಅವನ್ ಕಾರಣ ಅನ್ಕೋತೀವಿ, ಕಾರಣ ಅವನಲ್ಲ. ಇಲ್ಲಿ ಮುಖ್ಯ ಕಾರಣ ಅವನಲ್ಲ, ನಮ್ಮ ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಅವನೇ ಬಂದು ನಮ್ಗೆ ಡಿಕ್ಕಿ ಹೊಡೆದ, ಡ್ಯಾಶ್ ಮಾಡ್ದ, ನಮ್ಗೆ ನೋವು ತಂದ. ಸೊ ಕಾರಣ ನಾನೇ ತಾನೇ, ಇಲ್ಲಿ ಮುಖ್ಯ ಕಾರಣ ನಾನೇ ತಾನೆ. ಸೊ ಹಂಗಾಗಿ ನಮ್ಮ ಕಷ್ಟಗಳಿಗೆ ನಾವು ಬೇರೆಯವ್ರನ್ನ ಹೊಣೆ ಮಾಡ್ತಾ ಇದ್ದೀವಿ, ಅವನಿಂದ ಬಂತು ಅಂತ ಇಲ್ಲ. ಇದು ನಮ್ಮಿಂದ ನಾವೇ ನಮ್ಮ ಇದಕ್ಕೆ ಬೆಂಕಿ ಹಚ್ಕೊಂಡಿರೋದು. ನಮ್ಗೆ ನಮ್ಮ ಜೀವನದಲ್ಲಿ ನಾವೇ ಬೆಂಕಿ ಹಚ್ಕೊಂಡಿದೀವಿ. ಅದಕ್ಕೋಸ್ಕರ ಯಾರನ್ನು ದೂಷಣೆ ಮಾಡಬಾರ್ದು. ಸೊ ಇದಕ್ಕೆ ಉದಾಹರಣೆ ಹೇಳ್ತಾರೆ ಧ್ರುವ ಮಹಾರಾಜು. ಯಾವ ಥರ ತಾನೇ ಬರುತ್ತೆ ಅಂತಂದಕ್ಕೆ, ಧ್ರುವ ಮಹಾರಾಜಿನ್ಗೆ ಯಾವಾಗ ಮಲ್ತಾಯಿ ಸುರುಚಿ ಅವನನ್ನ ತಂದೆ ತೊಡೆ ಮೇಲೆ ಕೂತ್ಕೊಬೇಡ ಅಂತ ಹೇಳ್ತಾರಲ್ಲೋ, ಅವಾಗ ಧ್ರುವ ತುಂಬಾ ಹತ್ಕೊಂಡು ತಾಯಿ ಹತ್ರ ಬರ್ತಾನೆ, ಸುನಿತಿ ಹತ್ರ ಬಂದು ಹೇಳ್ತಾನೆ. ತಾಯಿ ಹೇಳ್ತಾರೆ, ನೋಡು ಮಗು, ನೋಡು ಧ್ರುವ, ನಮ್ಮ ನೋವಿಗೆ ಕಾರಣ ನಾವೇ, ನಮ್ಮ ಕರ್ಮದ ಪೂರ್ವಜನ್ಮದ ಕರ್ಮದ ಫಲ ಇದೆ ಹೊರತು ನಿಮ್ಮ ತಾಯಿ ಮಲ್ತಾಯಿ ಕಾರಣ ಅಲ್ಲ, ಸುರುಚಿ ಕಾರಣ ಅಲ್ಲ. ಯಾವುದೇ ಕಾರಣಕ್ಕೂ ಸುರುಚಿನ ನೀನು ದೂಷಣೆ ಮಾಡಬೇಡ. ನೋಡಿ ಎಷ್ಟು ಒಳ್ಳೆ ಮಾತು ಹೇಳ್ತಾರೆ ಅವರು. ಅವ್ರನ್ನ ದೂಷಣೆ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಮತ್ತೆ ಹೊಸ ಕರ್ಮನ ನಾವು ಸೃಷ್ಟಿ ಮಾಡ್ತೀವಿ. ದೂಷಣೆ ಮಾಡಿದ್ದಕ್ಕೆ ನನ್ನ ಕರ್ಮಕ್ಕೋಸ್ಕರ ನನ್ಗೆ ಈ ತರ ಆಗ್ತಾ ಇದೆ,
ಬೇರೆಯವ್ರನ್ನ ದೂಷಣೆ ಮಾಡಿದ್ದಕ್ಕೆ ಏನಾಗ್ತಾ ಇದೆ, ಮತ್ತೆ ತಿರ್ಗಾ ನಾನು ಹೊಸ ಕರ್ಮಕ್ಕೆ ಸೃಷ್ಟಿ ಆಗ್ಬಿಡ್ತೀನಿ. ಅದರಿಂದ ಅವ್ರನ್ನ ದೂಷಣೆ ಮಾಡಬೇಡ ಅಂತ. ಅದೇ ರೀತಿ ಈ ರಾಮಾಯಣದಲ್ಲೂ ಕೂಡ ಲಕ್ಷ್ಮಣ ಗುಹ ಸಂದರ್ಭ, ರಾಮ ಯಾವಾಗ ಕಾಡಿಗೆ ಹೋಗ್ತಾ ಇರ್ತಾನೆ, ಈ ಗುಹ ಒಂದು ಕಡೆ ಗಂಗಾ ನದಿನ ದಾಟ್ಬೇಕಾಗಿ ಬರುತ್ತೆ. ಮೊದಲನೇ ದಿನಕ್ಕೆ ಎರಡನೇ ದಿನ ಒಂದು ನೈಟ್ ಕಳೆದ್ಬಿಟ್ಟು ಇನ್ನೊಂದು ನೈಟ್ಗೆ ಗಂಗಾ ನದಿನ ದಾಟ್ಬೇಕಾಗತ್ತೆ. ಅಂಥ ಟೈಮಲ್ಲಿ ಗುಹ ಅಂದ್ಬಿಟ್ಟು ಒಬ್ಬ ನಾವಿಕ ಅವನು ತನ್ನ ಅಡಗಿಂದ ರಾಮನ ದಾಟಿಸ್ಬೇಕಾದ್ರೆ ಗುಹ ಕೈಕೇಯಿನ ನಿಂದನೆ ಮಾಡ್ತಾನೆ. ಕೈಕೇಯಿಂದ ನಿಮ್ಗೆ ಈ ಥರ ಪರಿಸ್ಥಿತಿ ಆಯಿತು ಅಂತ. ಅವಾಗ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ, ಇಲ್ಲ ಗುಹ, ಅದು ಅವ್ರದ್ದು ಕೈಕೇಯಿಂದ ಆಗಿದ್ದಲ್ಲ, ಅವಳು ನಿಮಿತ್ತ ಆದ್ಲು, ಕಾರಣ ಆದ್ಲು ಅಷ್ಟೇ. ಇದು ನನ್ನ ಮತ್ತೆ ರಾಮಂದು ಮತ್ತೆ ನಂದು ಪೂರ್ವ ಜನ್ಮದ ಕರ್ಮದ ಫಲ. ಅಂದ್ರೆ ನಾವೇನೋ ತಪ್ಪು ಮಾಡಿದೀವಿ, ಅದಕ್ಕೆ ನಮ್ಗೆ ಈ ಥರ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೈಕೇನ ದೂಷಣೆ ಮಾಡೋದಲ್ಲ. ಅವಳು ನಿಮಿತ್ತ ಆದ್ಲಷ್ಟೇ, ನಮ್ಮ ಕರ್ಮಕ್ಕೆ ನಿಮಿತ್ತ ಆದ್ಲಷ್ಟೇ. ಸೊ ನಿಜ ಕಾರಣ ನಾವೇ. ಸೊ ಇನ್ಫ್ಯಾಕ್ಟ್ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಕರ್ಮನ ಎತ್ತಿ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ನಮ್ಮ ಕರ್ಮನ ಯಾವಾಗ ಎತ್ತಿ ತೋರಿಸ್ತಾರೋ ನಾವು ಅದನ್ನು ತಿದ್ಕೊಳ್ಳೋಕ್ಕೋಸ್ಕರ ನಮಗೆ ಏನಾಗುತ್ತೆ, ದಾರಿ ಆಗುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ದಾರಿ ಆಗುತ್ತೆ. ಓ ಈ ಥರ ಕರ್ಮ ಇದೆ, ಈ ಥರ ನೋವಿದೆ, ಸೊ ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂತ ದಾರಿ ಆಗುತ್ತೆ. ಅವ್ರನ್ನ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ನಿಜಕ್ಕೂ ನೋಡಿದ್ರೆ ನನ್ನ ಕರ್ಮನ ಎತ್ತಿ ತೋರಿಸ್ತಾ ಇದೆಯಾ, ನನ್ನ ಕರ್ಮನ ಸರಿ ದಾರಿಗೆ ತಂದು ತೋರಿಸಿದ್ಯಾ, ನನ್ಗೆ ಗೊತ್ತೇ ಆಗಿರಲಿಲ್ಲ ಇದು ನನ್ನ ಕರ್ಮ ಅಂತ. ನೀನು ಅದನ್ನು ನನ್ನ ದೂಷಣೆ ಮಾಡಿ, ಇಲ್ಲ ನನ್ನ ಆಡ್ಕೊಂಡು, ಇಲ್ಲ ನನ್ನ ಗೇಲಿ ಮಾಡಿ ನನ್ನ ಕರ್ಮನ ಎತ್ತಿ ತೋರಿಸ್ತಾ ಇದೆಯಾ, ನಿಗೊಂದು ಥ್ಯಾಂಕ್ಸ್. ಈ ಥರ ಒಂದು ಭಾವನೆಯಲ್ಲಿ ಇರಬೇಕೆ ಹೊರತು ಯಾರನ್ನು ದೂಷಣೆ ಮಾಡಬಾರ್ದು. ದೂಷಣೆ ಮಾಡೋದ್ರಿಂದ ಮತ್ತೆ ಒಂದು ಹೊಸ ಕರ್ಮನ ನಾವು ಸೃಷ್ಟಿ ಮಾಡಿಬಿಡ್ತೀವಿ. ಇದು ನಮ್ಮ ಕರ್ಮದ ಫಲ, ನಾವೇ ಹಚ್ಕೊಂಡಿರೋದು ಬೆಂಕಿನ, ನಮ್ಮ ಕಷ್ಟಕ್ಕೆ ನಾವೇ ಹೊಣೆಗಾರಿಕೆ, ಬೇರೆ ಯಾರೂ ಅಲ್ಲ. ಇದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಗೊತ್ತಾಗುತ್ತೆ ನಮಗೆ. ಅವರು ಸ್ವಲ್ಪ ನಿಮಿತ್ತ ಆಗ್ತಾರೆ ಅವರು ಅಷ್ಟೇ, ಏನು ಇಲ್ಲ ಅಂತೆಲ್ಲ. ಅವ್ರು ಸ್ವಲ್ಪ ಕಾರಣ ಅಂತ ಮೇಲ್ಗಡೆ ನೋಟಕ್ಕೆ ಹಂಗೆ ಅನಿಸುತ್ತೆ, ಅದೇ ನಿಜ ಕಾರಣ ಅವರಾಗೋದಿಲ್ಲ. ಸೊ ಕಾರಣ ನಾವೇ ಆಗ್ತೀವಿ. ಸೊ ಅದು ನಾವೇ ಬೆಂಕಿ ಹಚ್ಕೊಂಡಿದ್ದೀವಿ ನಮ್ಮ ಜೀವನಕ್ಕೆ. ಇದು ಮಹಾದಾವಾಗ್ನಿ ಮೊದಲನೇ ಉಪಮಾನದಲ್ಲಿ ಇರುವಂಥ ಟ್ಯಾಲಿ. ನಮ್ಮ ಜೀವನಕ್ಕೆ ನಾವೇ ಬೆಂಕಿ ಹಚ್ಕೊಂಡಿರೋದು, ಬೇರೆ ಯಾರೂ ಬೆಂಕಿ ಹಚ್ಚಿಲ್ಲ. ಮೊದಲನೇದು. ಎರಡನೇ ಉದಾಹರಣೆ ಏನು, ಕಾಡಿನಲ್ಲಿ ಜೀವಿಗಳಿಗೆ ಕಷ್ಟ ಯಾವುದರಿಂದ ಬರುತ್ತದೆ, ಅಗ್ನಿಯಿಂದ. ಕಾಡಿನ ಜೀವಿಗಳಿಗೆ ಕಷ್ಟ ಕೊಡ್ತಾ ಇರೋದು ಯಾವುದು, ಅಗ್ನಿ ಅಲ್ವಾ. ನಮ್ಮದು ಅಗ್ನಿನೇ ಮೂಲ ವಸ್ತು. ಓಕೆ, ಈ ಕಾಡಿನ್ಗೆ ಅಗ್ನಿ ಆದ್ರೆ ನಮ್ಮ ಜೀವನಕ್ಕೆ ಯಾವುದು ಕಷ್ಟ ತರ್ತಾರಂತ ವಸ್ತುಗಳು, ನಮ್ಮ ಜೀವನದಲ್ಲಿ ಕಷ್ಟ ತರ್ತಾರಂತ ವಸ್ತುಗಳು ಯಾವ್ದು ಹಂಗಾದ್ರೆ? ಕಾಡ್ಗೇನು ಅಗ್ನಿಯಿಂದ ಎಲ್ಲ ಜೀವಿಗಳಿಗೂ ಕಷ್ಟ ಆಗ್ತಾ ಇದೆ, ಮರಗಿಡಗಳಿಗೆಲ್ಲ ಕಷ್ಟ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ ಕಷ್ಟ ಆಗ್ತಾ ಇರೋದಕ್ಕೆ ಮೂರು ಕಾರಣ. ಮೂರು ಯಾವ್ದು, ಆದಿ ದೈವಿಕ, ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ ಕಷ್ಟಗಳು. ಈ ಮೂರು ನಮಗೆ ಕಷ್ಟ ತರ್ತಾರಂತ ಅಂಶಗಳು. ಒಂದು ಆದಿ ಭೌತಿಕ, ಬೇರೆ ಜೀವಿಗಳಿಂದ, ಬೇರೆ ಮನುಷ್ಯರಿಂದ ಬರ್ತಾರಂತ ತೊಂದರೆಗಳು. ಈ ತೊಂದರೆಗಳು ನೋಡಿ, ನಮಗೆ ಗೊತ್ತಿಲ್ಲ ಈ ತೊಂದರೆಗಳು, ನಾವು ಕೇಳಿಲ್ಲ. ನೀವು ತೊಂದರೆ ಕೊಡುವಂಥ ಪ್ರಾಣಿಗೂ ಕೇಳ್ಕೊಂಡಿಲ್ಲ, ಮನುಷ್ಯನಿಗೂ ಕೇಳ್ಕೊಂಡಿಲ್ಲ, ಅವರೇ ನಮಗೆ ಇದನ್ನು ತೊಂದರೆ ಕೊಡ್ತಾ ಇದ್ದಾರೆ. ನಾವು ಬೇಡ ಅಂದ್ರೂ ತೊಂದರೆ ಕೊಡ್ತಾ ಇದ್ದಾರೆ. ಒಂದ್ಸರಿ ನಾವೇ ಕೊಡ್ತೀವಿ ತೊಂದರೆ, ಇಲ್ಲ ಅವ್ರು ಕೊಡ್ತಾರೆ. ಸೊ ಇದು ಗೊತ್ತಿಲ್ದಂಗೆ ನಡೀತಾ ಇದೆ. ಸೊ ಕಾರಣ ಏನು, ಜನಗಳು ಮತ್ತೆ ಬೇರೆ ಜೀವಿಗಳು ನಮಗೆ ಭೌತಿಕವಾಗಿ ಕಾರಣ ಆಗ್ಬಿಡ್ತಾರೆ. ಎರಡನೇದು ಆದಿ ದೈವಿಕ, ದೇವತೆಗಳು ಇಲ್ಲ ಒಂದು ಸುನಾಮಿ ರೂಪದಲ್ಲಿ ಇರ್ಬೋದು, ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಕಡೆಯಿಂದ ಬರ್ಬೋದು. ಇದನ್ನ ದೇವತೆಗಳಿಂದ ಇಲ್ಲ ತುಂಬಾ ಬಿಸಿಲು, ಇಲ್ಲ ತುಂಬಾ ಮಳೆ, ಇಲ್ಲ ಮಳೆ ಬರ್ದೇ ಇರೋದು. ಸೊ ಈ ತರ ಒಂದು ಇದರಿಂದ ದೇವತೆಗಳಿಂದ ನಮಗೆ ಬರ್ತಾ ಇದೆ ಕಷ್ಟಗಳು. ಸೊ ಇದನ್ನು ಕೂಡ ನಮಗೆ ಗೊತ್ತಿಲ್ದಂಗೆ ಆಗ್ತಾ ಇರೋದು, ನಾವು ಕೇಳ್ಕೊಂಡು ಇಲ್ಲ, ಬಯಸೂ ಇಲ್ಲ, ಆದ್ರೂ ಕೂಡ ಈ ದೈವಿಕ ಕ್ಲೇಶಗಳು ಬರ್ತಾ ಇದ್ದಾವೆ. ಕಾರಣ ಆಗ್ತಾ ಇರೋದು, ನಮ್ಮ ಕಷ್ಟಗಳಿಗೆ ಕಾರಣ ಆಗ್ತಾ ಇರೋದು. ಮೂರನೇದು ಆದಿ ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಮನಸ್ಸು ಮತ್ತೆ ದೇಹದಿಂದ ಬರ್ತಾರ ತೊಂದರೆಗಳು. ಒಬ್ಬ ವ್ಯಕ್ತಿಗೆ ನಾನು ಬಯಸೋದಿಲ್ಲ, ನನ್ನ ಮನಸ್ಸಿಂದ ತೊಂದರೆ ಬರಲಿ ಅಂತ ಬರ್ತಾ ಇದೆ, ದೇಹದಿಂದ ತೊಂದರೆ ಬರಲಿ ಬಯಸಿಲ್ಲ, ನಮ್ಮ ಕಾಯಿಲೆಗೆ ಏನಾರು ಬರ್ತಾ, ಆದರೂ ಕೂಡ ನಮಗೆ ಅವು ತೊಂದರೆಗಳು ಬರ್ತಾ ಇದೆ. ಸೊ ಆಧ್ಯಾತ್ಮಿಕ ಕ್ಲೇಶಗಳು, ಸೊ ದುಃಖಗಳು. ಸೊ ಇದು ನಮಗೆ
ನ್ಯಾಚುರಲ್ ಆಗಿರೋಂಥ, ಇದು ನಾವು ಬಯಸೋದಿಲ್ಲ. ಇದಕ್ಕೆ ಮೂಲ ಕಾರಣ, ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಮೂಲ ಕಾರಣ ಈ ಮೂರು: ಕಷ್ಟ, ನೋವು. ಯಾವುದು ಕಾರಣ? ನಮ್ಮ ಜೀವನದಲ್ಲಿ ಬರ್ತಾರಂಥ ಕಷ್ಟ, ದುಃಖಕ್ಕೆ, ನೋವಿಗೆ ಈ ಮೂರು ಕಾರಣ. ಬೇಕಾದ್ರೆ ನೋಡಿ, ನಮಗೆ ಈ ಮೂರು ಕಾರಣ ಅಂದರೆ ಬೇರೆ ಕಾರಣದಿಂದ ಬರ್ತಾ ಇಲ್ಲ. ಒಂದು, ನ್ಯಾಚುರಲ್ ಇದರಿಂದ ಬರ್ತಾ ಇದ್ದೇವೆ. ತುಂಬ ಶೆಕೆ ಆಗ್ತಾ ಇದೆ, ಯಾಕೆ? ತುಂಬ ಬಿಸಿಲು ಜಾಸ್ತಿ ಬರ್ತಾ ಇದೆ. ಇಲ್ಲ, ತುಂಬ ಕೋಲ್ಡ್, ಈ ಕಾಲದಲ್ಲಿ ತುಂಬ ಕೋಲ್ಡ್ ಇದೆ, ಯಾಕೆ? ನೇಚರ್, ಪ್ರಕೃತಿ ಹಂಗಾಗ್ತಾ ಇದೆ, ತಡ್ಕೊಳ್ಳೇಬೇಕೀಗ ನಾವು, ಹಂಗಾಗ್ಬಿಟ್ಟಿದೆ. ಸೊ ಅದರಿಂದ ಈ ಮೂರು ಮುಖ್ಯ ಕಾರಣ ನಮಗೆ ಕಷ್ಟ ಕೊಡ್ತಾ ಇರೋದಕ್ಕೆ. ಕಾಡಿಗೆ ಹೆಂಗೆ ಬೆಂಕಿ ಮೂಲ ವಸ್ತುನೋ ಅದೇ ಥರ ನಮಗೆ ನಮ್ಮ ಜೀವನಕ್ಕೆ ಈ ಮೂರು ಮೂಲ ವಸ್ತು: ಆದಿ ದೈವಿಕ, ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ ಕ್ಲೇಶ. ಓಕೆ, ಮೂರನೇ ಪಾಯಿಂಟ್ ಏನು? ಪ್ರಾಣಿಗಳು, ಯಾವುದು ನೆಲದ ಮೇಲೆ ನಡೀತಾರಂಥ ಪ್ರಾಣಿಗಳು ಕಾಡಿನ ಬೆಂಕಿಯಿಂದ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಇದಲ್ವಾ? ಸೊ ಅವು ಬದ್ಧ ಆಗಿರ್ತವೆ, ಬಂಧನದಲ್ಲಿ ಸಿಗಾಕೊಂಡಿರ್ತವೆ, ಬಂಧ ಆಗ್ಬಿಟ್ಟಿರ್ತವೆ. ಭೂಮಿ ಮೇಲೆ ನಡೆಯುವಂಥ ಇದು ಬೆಂಕಿಲಿ ಕಾಡ್ಗಿಚ್ಚು ಹತ್ಕೊಂಡಾಗ ಭೂಮಿ ಮೇಲೆ ಒಳಗಂಥವು ಅವು ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಅದೇ ರೀತಿ ಕಷ್ಟ ಬರ್ತಾ ಇದೆ ನಮಗೆ, ನಾವು ಬಂಧನದಲ್ಲಿ ಸಿಗಾಕೊಂಡು ಕಷ್ಟದಿಂದ ಒದ್ದಾಡ್ತಾ ಇದ್ದೀವಿ. ಈ ಕಷ್ಟದಿಂದ ತಪ್ಪಿಸ್ಕೊಳಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಬಟ್ ಕಷ್ಟ ಯಾವ ಥರ ಹೋಗಿದೆಯಾ? ಏನೋ ಸ್ವಲ್ಪ ಹೋಯ್ತು ಅಂದೇಟ್ಗೆ ಇನ್ನೊಂದು ಕಷ್ಟ ಅಲೆ ಬಂದಿರುತ್ತೆ. ಆ ಕಷ್ಟ ಹೆಂಗೋ ತಪ್ಪಿಸ್ಕೊಂಡ್ವಿ, ಇನ್ನೊಂದು ಕಷ್ಟ ಬಂದಿರುತ್ತೆ. ಸೊ ಜೀವನದಲ್ಲಿ ಈ ಕಷ್ಟಗಳು ಬೇಕು ಅಂತ ಹೋದ್ರ ಕಡೆ ಇದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ನಮಗೆ ಆಯ್ತಲ್ಲ. ಯಾಕೆಂದ್ರೆ ಬದ್ಧ ಆಗಿದ್ದೀವಿ. ಯಾಕೆ ಬದ್ಧ ಆಗಿದ್ದೀವಿ? ಏನಾಗಿದೆ? ಭೌತಿಕ ಈ ಆಸೆಯ ರೂಪ ಅಂತ ಬಂಧನ. ಈ ಭೌತಿಕ ಪ್ರಪಂಚದಲ್ಲಿ ಆಸೆಯಿಂದ ನಾವು ಬಂಧನ ಆಗಿದ್ದೀವಿ. ಒಂದು ಆಸೆ ಪೂರೈಸ್ಕೊತಾ ಇದ್ದೀವ, ಓಕೆ, ಇನ್ನೊಂದು ಆಸೆ ಆಲೆ ಬಂದು ನಿಂತಿರುತ್ತೆ. ಸೊ ಇದು ಬದ್ಧ ಆಗ್ಬಿಟ್ಟಿದ್ದೀವಿ. ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೂ ಕೂಡ ಇದು ನಮ್ಮನ್ನ ಬಿಡ್ತಾ ಇಲ್ಲ. ಒಂದ್ರ ನಂತರ ಆಸೆಗಳು ಒಂದ್ರ ನಂತರ ಬರ್ತಾನೆ ಇರ್ತವೆ, ಇದಕ್ಕೆ ಎಂಡೇ ಇಲ್ಲ. ಸೊ ಅದರಿಂದ ಇದಕ್ಕೆ ಬೇಕು ಅಂತ ತಪ್ಪಿಸ್ಕೊಂಡು ಹೋದ್ರೂ ಕೂಡ ಆಗೋದಿಲ್ಲ. ಈ ಒಂದು ನಮ್ಮ ಭೌತಿಕ ದುಃಖದಿಂದ, ನೋವಿಂದ, ಸಂಕಟದಿಂದ ಬೇಕು ಅಂದ್ರೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಯಾವ ರೀತಿ ಕಾಡಿನ ಪ್ರಾಣಿಗಳು ತಪ್ಪಿಸ್ಕೊಳಕ್ಕಾಗಲ್ವೋ ಆ ಥರ. ನಾಲ್ಕನೇ ಕಾರಣ, ಪಕ್ಷಿಗಳು, ಆರುವ ಪಕ್ಷಿಗಳು, ಸ್ವಲ್ಪ ಮೇಲೆ ಆರಂಥ ಪಕ್ಷಿಗಳು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊತಾ ಇದ್ದೇವೆ ಅಲ್ವಾ? ಸೊ ಇದೇನು ಅಂತಂದ್ರೆ, ಈ ಭೌತಿಕ ಜೀವನದಲ್ಲಿ ಸ್ವಲ್ಪ ಜನ ಏನಾಗಿದ್ದಾರೆ, ಕೆಲವೊಂದು ಎಲ್ಲ ಬೆರಳೆಣಿಕೆಷ್ಟು ಜನ ಸ್ವಲ್ಪ ತಮೋಗುಣ ರಜೋಗುಣದಿಂದ ಮೇಲಿದ್ದಾರೆ, ಸತ್ವಗುಣದಲ್ಲಿದ್ದಾರೆ. ಅವರು ಸ್ವಲ್ಪ ಮಟ್ಟಿಗೆ ದುಃಖನ ಕಡಿಮೆ, ಸ್ವಲ್ಪ ಮಟ್ಟಿಗೆ, ಪೂರ್ಣ ಪ್ರಮಾಣದಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊತಾ ಇದ್ದಾರೆ. ಸೊ ಹೇಳ್ಕೊಳ್ಳೋ ಮಟ್ಟಕ್ಕೆ, ಅಂದ್ರೆ ಇವರಷ್ಟು ಅವ್ರಿಗೆ ಕಷ್ಟ ಇಲ್ಲ, ಸ್ವಲ್ಪ ಮಟ್ಟಿಗೆ. ಯಾಕೆಂದ್ರೆ ಅವ್ರಿಗೆ ಇರೋಂಥ ಗುಣ, ಸತ್ವಗುಣದಿಂದ ಅವರು ತಮ್ಮ ಕಷ್ಟ ಸುಖ. ಈಗ ನೋಡಿ, ಸತ್ವಗುಣದಲ್ಲಿ ಇದ್ರೆ ಒಬ್ಬ ವ್ಯಕ್ತಿ ಅವನು ಬಂಧನದಲ್ಲಿ ಇದ್ದಾನೆ, ಆದ್ರೆ ಸತ್ವಗುಣದಿಂದ ಅವ್ನ ಕಷ್ಟನ ಏನ್ ಮಾಡ್ಕೊಂಡಿದ್ದಾನೆ, ಆರಾಮಾಗಿ ಕಳೀತಾ ಇದ್ದಾನೆ, ಆರಾಮಾಗಿ ನೋವು ಅವನಿಗೆ ಏನು ಅಂತ ತೊಂದರೆ ಕೊಡ್ತಾ ಇಲ್ಲ ಸತ್ವಗುಣದಲ್ಲಿ ಇರೋರಿಗೆ. ರಜೋಗುಣದಲ್ಲಿ ತಮಗುಣ ಇರೋರಿಗೆ ತುಂಬಾ ಜಾಸ್ತಿ ಇರುತ್ತೆ, ಅವ್ರು ಬಂಧನ ಆಗ್ಬಿಟ್ಟು ಅವರು ಕಷ್ಟದಲ್ಲಿ ತುಂಬಾ ಸಿಗಾಕೊಂಡಿದ್ದಾರೆ. ಈ ಸತ್ವಗುಣ ಇರೋನು ಸ್ವಲ್ಪ ಮೇಲೆ, ಅಂದ್ರೆ ಆರ ಪಕ್ಷಿ ಸ್ವಲ್ಪ ಮಟ್ಟಿಗೆ ತಪ್ಸ್ಕೋತಾವಲ್ಲ, ಅದೇ ರೀತಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ಸತ್ವಗುಣ ಇರೋವನು ಸ್ವಲ್ಪ ಮಟ್ಟಿಗೆ ಈ ಕಷ್ಟದಿಂದ ಸ್ವಲ್ಪ ಪಾರಾಗಿದ್ದಾನೆ, ಸ್ವಲ್ಪ ಮಟ್ಟಿಗೆ, ಪೂರ್ತಿ ಅಲ್ಲ. ಸೊ ಅದು ನಾಲ್ಕನೇ ರೀಸನ್. ಐದನೇದ್ರಲ್ಲಿ, ಬೇಕೆಂದರೂ ಈ ಬೆಂಕಿನ ಆರ್ಸಕ್ಕೆ ಆಗೋದಿಲ್ಲ. ಯಾವ್ದನ್ನ ಕಾಡಿನ ಬೆಂಕಿನ ನೀವೇನೇ ಫೈಟ್ ಬ್ರಿಗೇಡರು ಅದು ಅಂತ ಆಳು ಮುಳು ಅಂತಂದ್ರೂ ಕೂಡ ಕಾಡ್ಗಿಚ್ಚನ್ನ ಆರ್ಸಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ಜೀವನಕ್ಕೆ ಅಂಟ್ಕೊಂಡಿರೋಂಥ ಈ ಕಷ್ಟ ಸುಖನ ಆರ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾರಾದ್ರೂ ಸಾಧ್ಯ ಪಟ್ಟು ಆರ್ಸಕ್ಕೆ ಅಂತ ಬರ್ತಾರೆ ಅಂತ ಇಟ್ಕೊಳ್ಳಿ, ನಮ್ಮ ಕಷ್ಟಕ್ಕೆ ಯಾರು ಹೆಲ್ಪ್ ಮಾಡಕ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಅದರಿಂದ ಪೂರ್ಣವಾಗಿ ಅವರು ಹೆಲ್ಪ್ ಮಾಡಕ್ಕಾಗಲ್ಲ, ನಮ್ಮ ಕಷ್ಟ ಹೋಗ್ಸಕ್ಕಾಗಲ್ಲ. ಯಾಕೆ ಅಂದ್ರೆ ಅವರೂ ಕೂಡ ಕಷ್ಟದಲ್ಲಿ ಇರೋವ್ರೆ. ನಮ್ಮ ಕಷ್ಟನ ತಗೊಳಕ್ಕೆ ಅಂತ ಬರೋರು ಕೂಡ ಕಷ್ಟದಲ್ಲಿ ಇರೋವ್ರೆ. ಅವ್ರೇನ್ ಕಷ್ಟದಿಂದ ಆಚೆ ಇಲ್ಲ, ಅವರು ಕಷ್ಟದಲ್ಲಿ ಇರೋರು. ಆ ಥರ ಯಾವುದೋ ಒಂದು ಕಷ್ಟದಲ್ಲಿ ಇರೋರು ಅವ್ರು ಬಂದು ನಮ್ಮನ್ನ ರಕ್ಷಣೆ ಮಾಡಕ್ ಹೋಗ್ತಾ ಅಂದ್ರೆ ಅದು ಆಗದಿರೋ ಕೆಲಸ. ಅದಕ್ಕೆ ಬೇಕು ಅಂತ ಯಾರು ಆದ್ರೂ ಕೂಡ ಕಾಡಿನ ಬೆಂಕಿ ಹೆಂಗ ಆರ್ಸಕ್ಕಾಗಲ್ಲ, ಅದೇ ರೀತಿ ನಮ್ಮ ಭೌತಿಕ ಜೀವನದ ಕಷ್ಟನ ನೋಡಿ ಬೇಕಾದ್ರೆ ಯಾರಾದ್ರೂ ತಕೊಂಡಿದ್ದಾರೆ ಇದುವರೆಗೂ. ನಮ್ಮ ನೋವನ್ನ ಏನೋ ನೋವು ಬಂತು ಬೇಕಾದ್ರೆ ಹಾಸ್ಪಿಟ್ಲಿಗೆ ಸೇರಿಸ್ಬೋದು, ಬಟ್ ನೋವು ನಾವೇ ತಿನ್ಬೇಕಾಗಿರೋದು. ಅವ್ರು ಹಾಸ್ಪಿಟ್ಲಿಗೆ ಖರ್ಚು ಕೊಡ್ಬೋದು, ನೋವನ್ನ ಬೇಕಾದ್ರೆ ಅವರು ನಮ್ಮನ್ನ ಹಾಸ್ಪಿಟ್ಲಿಗೆ ತಗೊಳಕ್ ಸೇರಿಸ್ಬೋದು, ಬಟ್ ಅದರಿಂದ ಬರ್ತಾರಂತ ಕಷ್ಟ ಸುಖ ಎಲ್ಲ ಯಾರು ಅನುಭವಿಸ್ತಾ ಇರೋದು? ನಾನೇ.
ಬೇಕು ಅಂತ ಯಾರಾದ್ರೂ ತಗೊಳಕ್ ಹೋದ್ರು ಕೂಡ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಇವನಿಗೆ ಬಂದಿರೋ ಕಷ್ಟ ನನಗೆ ಕೊಟ್ಬಿಡು ದೇವ್ರೆ ಅಂತ ಕೇಳ್ಕೊತಾರೆ. ಆಗುತ್ತಾ ಅದು? ಯಾರ ಕೈಲೂ ನಮ್ಮ ಕಷ್ಟನ ತಗೊಳಕ್ಕಾಗೋದಿಲ್ಲ. ಇದು 5ನೇ ಪಾಯಿಂಟ್ ಅಲ್ಲಿರೋದು. ಕಾಡಿನ ಬೆಂಕಿನ ಯಾರು ಆರ್ಸಕ್ಕಾಗಲ್ಲ, ಅದೇ ತರ ನಮ್ಮ ಬಂದಿರೋಂಥ ದುಃಖನ ಯಾರ ಕೈಲೂ ಆರ್ಸಕ್ಕಾಗೋದಿಲ್ಲ. ಓಕೆ. ಮತ್ತೆ 6ನೇದು ಸ್ವರೂಪ ಕಳ್ಕೊಳ್ಳುತ್ತೆ. ಕಾಡು ಬೆಂಕಿ ಬಿದ್ದಾಗ ಯಾವ ರೀತಿ ತನ್ನ ಸ್ವರೂಪನೇ, ತನ್ನ ಮರ ಗಿಡಗಳು ಏನಿಲ್ಲಿ ಕಾಡಿತ್ತ ಅಂತ ಸ್ವರೂಪ ಕಳ್ಕೊಳ್ಳುತ್ತೆ. ಸ್ವರೂಪ ಅಂದ್ರೆ ಒಂದು ರೂಪ, ಅದ್ರದ್ದು ರೂಪ ನಿಜವಾದ ರೂಪನೇ ಕಳ್ಕೊಂಡ್ಬಿಡುತ್ತೆ. ಅದೇ ರೀತಿ ಯಾವಾಗ ನಮ್ಗೆ ಈ ನೋವು ದುಃಖ ಬರುತ್ತೋ, ಕಷ್ಟ ಬರುತ್ತೋ, ಅವಾಗ ಈ ಕಷ್ಟದಲ್ಲಿ ಬೆಂದು ನೊಂದು ಅನುಭವಿಸಿ ನಾನು ಯಾರು ಅಂತಾನೆ ಮರ್ತೋಗಿರ್ತೀನಿ. ಅರೆ ನಾನು ಒಬ್ಬ ಸೇವಕನ, ನಾನು ಕೃಷ್ಣನ ಸೇವಕನ, ಕೃಷ್ಣ ಒಬ್ಬ ವ್ಯಕ್ತಿ ಇದ್ದಾನೆ, ನಾನೊಬ್ಬ ಸೇವಕ, ಅವನಿಗೆ ಸೇವೆ ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತಾನೆ ಇವನು. ಇವನು ಸ್ವರೂಪನೇ ಸ್ವರೂಪ ಏನ್ ನಮ್ದು? ಜೀವೇರ್ ಸ್ವರೂಪ ನಿತ್ಯರ ಕೃಷ್ಣ ದಾಸ, ಕೃಷ್ಣನ ದಾಸ ನಮ್ದು ಸ್ವರೂಪ. ಯಾರಿಗಾರ ಅರ್ಥ ಆಗ್ತಾ ಇದೆ ಭೌತಿಕ ಪ್ರಪಂಚಕ್ಕೆ, ನೀನ್ ಕೃಷ್ಣ ದಾಸ ಅಂದ್ರಲ್ಲೋ ಯಾವ ದಾಸನೋ, ನನ್ಗೆ ಈ ಕಷ್ಟ ಬಂದ ಅದೀಗ ಯಾವ ದಾಸನೋ ಹೋಗು ಅಂತಾರೆ. ಯಾಕೆ? ಅವ್ರಿಗೆ ಈ ಭೌತಿಕ ಪ್ರಪಂಚದ ಕಷ್ಟ ಅನುಭವಿಸಿ ಅದ್ರಲ್ಲಿ ಸಾಕಾಗ್ಬಿಟ್ಟು ಅವ್ರಿಗೆ ಏನಾಗಿರುತ್ತೆ, ಈ ದಾಸತ್ವ, ಇದು ಒಡೆಯ ಸೇವಕ ಅನ್ನೋದೇ ಮರ್ತೋಗಿರುತ್ತೆ ಅವ್ರಿಗೆ. ಬರೀ ಕೆಲಸದಲ್ಲಿ ಮುಳುಗೋಗಿ ಬರೀ ಕೆಲಸನ ಸುಧಾರಿಸ್ಕೊಂಡ್ರೆ ಸಾಕು ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಹಂಗೆ ನಮ್ಮ ಸ್ವರೂಪನೇ ಕಳ್ಕೊಂಡ್ಬಿಡ್ತೀವಿ ಯಾವಾಗ ಕಾಡಿನ ಬೆಂಕಿ ಬಿದ್ದಾಗ. ಹಂಗೆ ಕಾಡು ತನ್ನ ಸ್ವರೂಪ ಕಳ್ಕೊಳುತ್ತೋ ಅದೇ ತರ ಈ ಭೌತಿಕ ಪ್ರಪಂಚದ ನೋವು ಕಷ್ಟಗಳಿಂದ ಏನಾಗ್ತಾ ಇದೆ, ನಮ್ದು ಸ್ವರೂಪನೇ, ನಾವು ಯಾರು ಅಂತಾನೆ ಮರ್ತೋಗಿದೀವಿ. ಇದು ಸ್ವರೂಪ ಕಳ್ಕೊಳ್ಳೋದು ಅರ್ಥ. ಇದು ನನ್ನ ಸ್ವರೂಪ ಏನು? ನಿಜವಾಗಿ ನನ್ನ ಕೃಷ್ಣ ಸೇವಕ ಅನ್ನೋದು ಸ್ವರೂಪ. ಆದ್ರೆ ನನ್ಗೆ ಅದು ಅರ್ಥನೇ ಆಗ್ತಾನೆ. ಅರೆ ನನ್ನ ಸ್ವರೂಪನ, ಯಾವ ಸ್ವರೂಪನಪ್ಪ, ಯಾರ ಕೃಷ್ಣ, ಯಾರ ದಾಸ, ಇದನ್ನೇ ಮರ್ತೋಗ್ಬಿಟ್ಟಿದೀವಿ. ಮರ್ತೇ ಹೋಗಿರ್ತೀವಿ. ಆಮೇಲೆ ಪ್ರಶ್ನೆ ಇಲ್ಲಿ ಬಂತು, ಜ್ಞಾಪಕೊಳ್ಳೋ ಪ್ರಶ್ನೆ ಬೇರೆ, ಮರ್ತೇ ಹೋಗ್ಬಿಟ್ಟಿದೀವಿ ನಾವು. ಆ ಥರ ನಮ್ಮ ಸ್ವರೂಪನ ಕಳ್ಕೊತೀವಿ. ನೋಡಿ ಉಪಮಾನಗಳು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ, ಹೆಂಗೆ ಎಕ್ಸಾಕ್ಟ್ ಆಗಿ ಇದಾಗ್ತಾ ಇದೆ ಅಂತ. ಇದಕ್ಕೆ ಚೈತನ್ಯ ಮಹಾಪ್ರಭು ಅಂತ ಹೇಳೋದು. ಇದನ್ನ ಯಾವ ತರ ಬರ್ದಿದ್ದಾರೆ ನೋಡಿ, ಯಾವ ತರ ಉಪಮಾನ. ಇದೆಲ್ಲ ನಮ್ಮ ಶಾಸ್ತ್ರ ಎಲ್ಲೆಲ್ಲ ಒಂದ್ ಕಡೆ ಇದೆ, ಅದನ್ನ ಒಂದ್ ಕಡೆ ತಂದು ಇಟ್ಟಿರೋದು ಚೈತನ್ಯ ಮಹಾಪ್ರಭು. ಸೊ ನಮ್ಮ ಸ್ವರೂಪನೇ ಕಳ್ಕೊಂಡ್ಬಿಡ್ತೀನಿ. ನಮ್ಮ ಪರಿಸ್ಥಿತಿ ಹಂಗೆ ಆಗಿರೋದು ಇವಾಗ. ಯಾರಿಗಾದ್ರೂ ಹೋಗ್ಬಿಟ್ಟು ನಾರ್ಮಲ್ ಒಬ್ಬ ವ್ಯಕ್ತಿಗೆ ಅವನಿ ದಾಸ ಕಣಪ್ಪ ಅಂತ ಹೇಳಿ ನೋಡೋಣ, ಮುಗ್ದೋಯ್ತು ಕತೆ. ಅವನು ಒಪ್ಕೊಳಕ್ ರೆಡಿ ಇಲ್ಲ ಅಲ್ಲ. ಫಸ್ಟ್ ದಾಸ ಅಂದ್ರೆ ಏನ್ ಕೇಳ್ತೀವಿ? ದಾಸ ಅಂದ್ರೆ ಏನು ಅದನ್ನ ಕೇಳ್ತಾನೆ. ಅರ್ಥನೇ ಗೊತ್ತಿಲ್ಲ ದಾಸ ಅನ್ನೋದಕ್ಕೆ. ಏನು ತಂಬೂರಿ ಬರ್ಸ ದಾಸನ, ಏನು ಭಿಕ್ಷೆ ಬಿಡ್ತಾರಲ್ಲ ಆ ದಾಸನ ಅಂತ ಕೇಳ್ತಾರೆ. ಏನ್ ಹೇಳ್ತೀರಿ? ಪುರಂದರ ದಾಸನ ಇಲ್ಲ ಕನಕ ದಾಸನ ಅಂತ. ಸೊ ಆ ಥರದ ಸ್ವರೂಪ ಕಳ್ಕೊತ. ಓಕೆ, ಲಾಸ್ಟ್ 7ನೇದು, ಈ ಕಾಡಿನ ಬೆಂಕಿ ಆರುತ್ತೆ ಯಾವಾಗ? ಸ್ವಲ್ಪ ಮಳೆ ಬಂದಾಗ ಕಾಡಿನ ಬೆಂಕಿ ಆರಿಸ್ಬೋದು. ಇದುವರೆಗೂ ಕಾಡಿನ ಬೆಂಕಿ ಉರಿತಾನೆ ಇದೆ, ಏನು ಆರ್ಸಕ್ಕಾಗಿಲ್ಲ, ಏನೇ ಮಾಡಿದ್ರು ಆಗಲ್ಲ. ಇದು ಸ್ವರೂಪ ತೋರಿಸ್ತಾನೆ ಇದೆ ಅದ್ರದ್ದು. ಇವಾಗ ಮಳೆ ಬಂದ್ರೆ ಕಾಡಿನ ಬೆಂಕಿನೇ ಆರಿಸ್ಬೋದು, ಬೇರೆ ಯಾವ್ದ್ರಿಂದನೂ ಸಾಧ್ಯ ಇಲ್ಲ. ಅಲ್ಲಿ ಏನಾಯ್ತು, ಯಾವುದೇ ಕಾರಣದಿಂದನೂ ಬೆಂಕಿ ಆರ್ಸಕ್ಕಾಗಲ್ಲ ಅಂತ ಬಂತು. ಆಯ್ತಾ? ಅಂದ್ರೆ ಯಾರು ಈ ಬೆಂಕಿನ ಆರ್ಸಕ ನಮ್ಮ ಭೌತಿಕ ಪ್ರಪಂಚದ ಕಷ್ಟ ತಗೊಳಕ್ಕಾಗಲ್ಲ ಅಂತ ಬಂತು. ಇಲ್ಲಿ ನಮ್ಮ ಕಷ್ಟನ ಒಬ್ಬ ತಗೋಬಹುದು ಯಾವಾಗ? ಕಾಡಲ್ಲಿ ಹೆಂಗೆ ಮಳೆ ಬಂತೋ, ಮಳೆ ಬಂದು ಸ್ವಲ್ಪ ಕಾಡದು ಬೆಂಕಿ ಆರೋಯ್ತೋ, ಅದೇ ತರ ನಮ್ಮ ಭೌತಿಕ ಪ್ರಪಂಚದಲ್ಲಿ ನಮಗ್ ಬರ್ತಾರಂತ ಕಷ್ಟದ ಬೆಂಕಿ, ನೋವು, ದುಃಖನೂ ಕೂಡ ಶಮನ ಆಗುತ್ತೆ. ಯಾವ್ದ್ರಿಂದ? ಶ್ರೀಕೃಷ್ಣ ಸಂಕೀರ್ತನ ಒಬ್ಬ ವ್ಯಕ್ತಿ ತನ್ನ ಜೀವನಕ್ಕೆ ತಗೊಂಡಾಗ ಅವನಿಗೆ ಏನಾಗುತ್ತೆ, ಕಾಡಿನ ಅವನಲ್ಲಿ ಉಳಿತಾರಂತ ಬೆಂಕಿ, ಭೌತಿಕ ಪ್ರಪಂಚ ಮಹಾದಾವಾಗ್ನಿ ಅಂತ ಹೇಳಿದ್ವಲ್ಲ, ಈ ಮಹಾದಾವಾಗ್ನಿ ಏನಾಗುತ್ತೆ, ಆರುತ್ತೆ. ಅದು ಯಾವ ರೀತಿ? ಅದು ಓಕೆ ಆರ್ತು. ಲಾಸ್ಟ್ ಪಾಯಿಂಟು ಏನು? ಕಾಡಿನ ಬೆಂಕಿ ಸುಮ್ಮನೆ ಸ್ವಲ್ಪ ಮಳೆ ಬಂದು ಆ ಕಡೆ ಈ ಕಡೆ ತುಂತುರು ಬಂದ್ರೆ ಆರಲ್ಲ. ಏನಾಗ್ಬೇಕು? ನಿರಂತರ ತುಂಬಾ ಜೋರಾಗಿ ಮಳೆ ಆಗ್ಬೇಕು, ಆವಾಗ ಪೂರ್ಣ ಪ್ರಮಾಣದಲ್ಲಿ ಆರೋದು. ನಿರಂತರವಾಗಿ ಮಳೆ ಬೀಳ್ತಾ ಇದ್ರೆ ಕೊನೆಗೆ ನಾವು ನಮ್ದು ಸ್ವರೂಪ, ನಮ್ದು ಕಾಡಿನ ಸ್ವರೂಪ ಏನಾಗುತ್ತೆ, ಮತ್ತೆ ಚಿಗುರಿ ಮತ್ತೆ ತಿರ್ಗಾ ಕಾಡಾಗತ್ತಲ್ಲ. ಅದೇ ತರ ನಮ್ಮ ಜೀವನದಲ್ಲೂ ಸಂಕೀರ್ತನೆ ಅನ್ನೋದು ಯಾವಾಗಲೂ ಒಂದ್ಸರಿ, ವಾರಕ್ಕೊಂದ್ಸರಿ ಮಾಡ್ತಾ ಇದೀವಿ ಪ್ರಭು, ಇಲ್ಲ ಒಂದ್ ತಿಂಗಳಿಗೊಂದ್ಸರಿ ಆ ಕಡೆ ಈ ಕಡೆ ಬಂದು ಸಂಡೇ ಪೀಸ್ಗೆ ಅಟೆಂಡ್ ಆಗ್ತಾ ಇದೀವಿ. ಅವಾಗ ಆರಲ್ಲ. ಅದಕ್ಕೆ ನಮ್ಮ ಬೆಂಕಿ ಆರದೇ ಇರೋದಿಲ್ಲಿ.
ಇದು ನಿರಂತರವಾಗಿರ್ಬೇಕು, ನಿರಂತರವಾಗಿರ್ಬೇಕು. ಅವಾಗ ಮಾತ್ರ ನಮ್ಮ ಬೆಂಕಿ ಯಾರದು. ಲಾಸ್ಟ್ ಪಾಯಿಂಟು. ಸ್ವಲ್ಪ ಗಿಲ್ಪ ಬಂದು ಹೋದ್ರೆ ಏನಾಗುತ್ತೆ, ಮತ್ತೆ ತಿರ್ಗಾ ಕೌರ್ಕೊಂಡು ನಿಂತೋದ್ರೆ ಮತ್ತೆ ತಿರ್ಗಾ ಬೆಂಕಿ ಯಾವುದೋ ದೊಡ್ಡ ಮರದಲ್ಲಿ ಬೆಂಕಿ ಇದ್ದಿದ್ದು ಕೌರ್ಕೊಂಡು ಮತ್ತೆ ತಿರ್ಗಾ ಬೆಂಕಿ ಆಗುತ್ತೆ. ಆತಾಗಲ್ಲ. ಸೊ ಈ ಭೌತಿಕ ಪ್ರಪಂಚ ಹಂಗೇನೆ. ಯಾವತ್ತೋ ಒಂದ್ಸರಿ ಮಾಡ್ತೀವಿ, ಕೃಷ್ಣ ಅಂತ ಯಾವಾಗಲೂ ಒಂದ್ಸರಿ ಕೇಳ್ತೀವಿ, ಇನ್ನೊಂದು ವಾರ ಬಂದಾಗ ಒಂಚೂರು ಕೃಷ್ಣ ಕೇಳ್ತೀವಿ, ಅಷ್ಟರಲ್ಲಿ ಆಲೆ ತಿರ್ಗಾ ಇನ್ನೊಂದು ವಾರದಲ್ಲಿ ಎಲ್ಲ ರೆಡಿ ಆಗಿರ್ತದೆ. ಮತ್ತೆ ತಿರ್ಗಿ ಒಂಚೂರು ಏನೋ ಕಡಿಮೆ ಮಾಡ್ಕೊತೀವಿ, ಇನ್ನೊಂದ್ಸರಿ ಹೋಯ್ತೀವಿ, ಹಿಂಗೆ ಆಗ್ತಾನೆ ಇದೆ. ಸೊ ಯಾಕೆ ಇದಾಗ್ತಾ ಇದೆ? ನಿರಂತರ ಇಲ್ಲ. ಈ ಸಂಕೀರ್ತನೆ ಏನದು ನಿರಂತರ ಇಲ್ಲದೆ ಇರೋದ್ರಿಂದ ನಮಗೆ ಮತ್ತೆ 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 ಈ ಭೌತಿಕ ಜೀವನ ಕಷ್ಟ ಕೊಡ್ತಾ ಇದೆ. ಅದನ್ನ ಯಾವಾಗ ನಿರಂತರವಾಗಿ ನಾವು ಈ ಭಕ್ತಿನ ಶ್ರೀಕೃಷ್ಣ ಸಂಕೀರ್ತನ ಮಾಡ್ತಿರೋ ಅವಾಗ ಮಾತ್ರ ನಮಗೆ ಈ ಭೌತಿಕ ಪ್ರಪಂಚದಿಂದ ನಮ್ಮ ಜೀವನದಲ್ಲಿ ಹತ್ಕೊಂಡಿರುವಂಥ ಮಹಾದಾವಾಗ್ನಿನ ಕೆಡ್ಸಕ್ಕೆ ಸಾಧ್ಯ ಆಗೋದು. ಓಕೆ, ಇದು ದಾವಾಗ್ನಿ ಮತ್ತೆ ಮಹಾದಾವಾಗ್ನಿ ಇರೋಂಥ ಉಪಮಾನ. ಅದರಿಂದ ಇದಕ್ಕೆ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಮತ್ತೆ ತಿರ್ಗಾ ಇದನ್ನೇ, ಈ ವಿಷಯನೇ ರೂಪ ಗೋಸ್ವಾಮಿ ಒಂದು ರೀತಿ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾರೆ. ಇದೇ ವಿಷಯ ಅವ್ರದಲ್ಲಿ ಸ್ವಲ್ಪ ಯಾವ ರೀತಿ ಆಗುತ್ತೆ ಅಂತ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾರೆ. ಅದನ್ನ ಟೈಮ್ ಆಯ್ತು, ನಾಳೆ ನೋಡೋಣ. ಹರೇ ಕೃಷ್ಣ. ಸ್ವಲ್ಪ ಸೇಮ್ ಹಂಗೆ ಇರೋದು, ಅದ್ರ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾರೆ. ಸೊ ಅದೊಂದು ಇದೆ, ಅದನ್ನ ನಾಳೆ ಹಿಂಗೆ ಅಂತ. ಮಹಾದಾವಾಗ್ನಿ ಅಗ್ನಿ ಅದು ಹೇಳಿದ್ವಲ್ಲ, ಕಾಡಿನ ಸ್ವರೂಪ. ಕಾಡು ಅದಾಯ್ತು. ನೆನ್ನೆ ನಿಲ್ಸಿ ಸ್ಟಾರ್ಟ್ ಮಾಡಿದ್ರೆ ಅದು, ಆಮೇಲೆ ನಾಳೆ ಹೇಳ್ತೀನಿ ಅಂದ್ಬಿಟ್ಟು ರಿಪೀಟ್ ಮಾಡಿದ್ ನೆನ್ನೆ ಮೊನ್ನೆ. ಇವತ್ತು ಅದ್ರದ್ದು ಅರ್ಥ ಹೇಳಿದ್ರಲ್ಲ, ಫಸ್ಟ್ ಪಾಯಿಂಟಾ, ಕಾಡಿನ ಬೆಂಕಿ ಯಾವ ರೀತಿ ಅಂಟ್ಕೊಳ್ಳುತ್ತೆ, ತಾನೇ ಅಂಟ್ಕೊಳ್ಳುತ್ತೆ ಅನ್ನೋದು. ಕಾಡಿನ ಬೆಂಕಿ ತಾನೇ ಅಂಟ್ಕೊಳ್ಳುತ್ತೆ, ಯಾರು ಅಂಟ್ಸಕ್ ಹೋಗಲ್ಲ ಅಂತ. ನಾವು ಈ ಭೌತಿಕ ಜೀವನದಲ್ಲೂ ಅಷ್ಟೇ, ನಮ್ಮ ಕಷ್ಟನ ಯಾರು ನಮ್ಗೆ ಕೊಡ್ತಾ ಇಲ್ಲ. ಯಾರು ಕೊಡ್ತಾ ಇದ್ದಾರೆ? ನಮ್ಮ ಕರ್ಮಕ್ಕೆ ತಕ್ಕನಾಗಿ ಬರ್ತಾರಂತ ಕಷ್ಟಗಳು. ನಮ್ಮ ಕರ್ಮಕ್ಕೆ ತಕ್ಕನಾಗಿ ನಾವೇ ಹೆಚ್ಕೊಂಡಿರೋದು ಈ ಕಷ್ಟಗಳನ್ನ, ನಾವೇ ತಂದ್ಕೊಟ್ಟಿರೋದು ಈ ಕಷ್ಟಗಳನ್ನ. ಯಾರು ಬೇರೆಯವರಿಂದ ಬರ್ತಾ ಇಲ್ಲ ಇದು ನಮ್ಗೆ. ಬೇರೆಯವರು ಬರೀ ನೆಪ ಆಗ್ತಾ ಇದಾರೆ ಅಷ್ಟೇ. ಇವರು ನನ್ನ ಕಷ್ಟಕ್ಕೆ ಕಾರಣ ಅಂತಂತ ಇದೆ. ಬಟ್ ಅದಕ್ಕೆ ನಾನು ಹಿಂದೆ ಮಾಡಿದ್ರಿಂದ ಅವರು ಆ ಥರ ಕಷ್ಟ ಕೊಟ್ಟಿದ್ದೆ ನನಗೆ. ನನ್ನ ಕರ್ಮಕ್ಕೆ ತಕ್ಕ ನಾನೇನೋ ಮಾಡಿದ್ದೆ ತಪ್ಪು, ಅದಕ್ಕೋಸ್ಕರ ಇವಾಗ ಅವರು ನೆಪ ಆದ್ರು ಅಷ್ಟೇ. ಅದಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ ಅವರೇ ಕಾರಣ ಅಂತೀವಿ ನನ್ನ ಕಷ್ಟಕ್ಕೆ. ಅದು ನಿಜ ಕಾರಣ ಅವರಲ್ಲ. ನನ್ನ ಪೂರ್ವ ಜನ್ಮದ ಕರ್ಮಕ್ಕೆ ತಕ್ಕನಾಗಿ ಇವಾಗ ನನಗೆ ಅವರು ಈ ಕಷ್ಟ ಕೊಡ್ತಾ ಇರೋದು. ಇದು ಅಂದ್ರೆ ಮೊದಲನೇ ಪಾಯಿಂಟ್ ಅದು ಇರೋದು. ನಾನೇ ಕಾರಣ, ನನ್ನ ಕಷ್ಟಕ್ಕೆ ನಾನೇ ಕಾರಣ, ಬೇರೆ ಯಾರು ಕಾರಣ. ಅದಕ್ಕೆ ನಾವು ಹೇಳ್ತಾ ಇರೋದು, ಯಾರ ಕಷ್ಟ ಕೊಡ್ತಾ ಇದ್ರೆ ದೂಷಣೆ ಮಾಡಬಾರ್ದು ಅವ್ರನ್ನ. ಯಾರ್ಯಾರ ಕಷ್ಟ ಅವರಿಂದ ಬತ್ತು ಅಂತಂದ್ರೆ ಅವ್ರನ್ನ ನೀನ್ ಮಾಡಿದೆ, ನನಗೆ ನಿನ್ನಿಂದ ಕಷ್ಟ ಬತ್ತು ಅಂತ ಅವ್ರನ್ನ ದೂಷಣೆ ಮಾಡಬೇಡಿ. ದೂಷಣೆ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ತಿರ್ಗಾ ನಾನು ಒಂದು ಕರ್ಮದ ಚೈನ್ ಮತ್ತೆ ರಿಯಾಕ್ಷನ್ ಆಗುತ್ತೆ ನಮ್ಗೆ. ನಾ ದೂಷಣೆ ಮಾಡ್ತಾ ಇದ್ದೀನಿ, ನಾನೇ ಮಾಡ್ಕೊಂಡಿದ್ದು ಅವ್ರನ್ನ ದೂಷಣೆ ಮಾಡ್ತಾ ಇದ್ದೀನಿ ಅಂತ ಮತ್ತೆ ತಿರ್ಗಾ ಕರ್ಮದ ರಿಯಾಕ್ಷನ್ ಆಗುತ್ತೆ. ಅವ್ರು ನನ್ನ ಮಾಡ್ತಾರೆ, ಇದೇ ತರ ಹೋಗ್ತಾ ಇರುತ್ತೆ. ಅದಕ್ಕೆ ಯಾರನ್ನೂ ನಿಮ್ ಕಷ್ಟಕ್ಕೆ ಯಾರು ಇಂಥವ್ರು ಹೊಣೆ ಅಂತ ನೀವು ಹೇಳ್ಬಾರ್ದು. ಅಲ್ವೇ ಅಲ್ಲ, ಅವ್ರು ಅಲ್ವೇ ಅಲ್ಲ, ನಾವೇ ಕಾರಣ, ನಮ್ಮ ಕಷ್ಟಕ್ಕೆ ನಾವೇ. ಹಂಗೆ ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ರೂಪದಲ್ಲಿ ಅವು ಬರ್ತಾ ಇದ್ದಾವೆ. ಫಲ ರೂಪದಲ್ಲಿ ನಮ್ಮ ಮತ್ತೆ ತಿರ್ಗಿ ಅವು ಕಾಣ್ತಾ ಇದ್ದಾವೆ. ಸೊ ಅದೇ ತರ ಸ್ವರೂಪ ಗೋಸ್ವಾಮಿ ಏನ್ ಹೇಳ್ತಾರೆ, ಅವರು ಒಂದೆರಡು ಪಾಯಿಂಟ್ ಹೇಳ್ತಾರೆ. ಯಾವುದು ಭಕ್ತಿದು ಲಕ್ಷಣ ಹೇಳಕ್ ಹೋಗ್ತಾ, ನಮ್ದು ಸಂಕೀರ್ತನ ಶುರು ಮಾಡಿದ್ರೆ ನಮ್ಗೆ ಏನೇನು ಬರುತ್ತೆ, ಆ ಏನೇನದ್ರಲ್ಲಿ ಈ ತರ ಇದು ಸಂಕೀರ್ತನ ನಿರ್ಮೂಲವಾಗಿ ನಮ್ಮ ಪಾಪನ ಹೆಂಗೆ ನಾಶ ಮಾಡುತ್ತೆ ಅನ್ನೋದನ್ನು ಹೇಳ್ತಾರೆ. ಅದನ್ನ ನಾಳೆ ನೋಡೋಣ ಅಂತ. ಶ್ರೀಮದ್ ಭಾಗವತಂ 9ನೇ ಶ್ಲೋಕ. ಶ್ಲೋಕ 9. ಧರ್ಮಸ್ಯ ಅಪವರ್ಗಸ್ಯ ನಾರ್ಥೋ ಅರ್ಥಾಯ ಉಪಕಲ್ಪತೆ, ನಾರ್ಥಸ್ಯ ಧರ್ಮಕಾಂತಸ್ಯ ಕಾಮೋ ಲಾಭ ಹಿ ಶ್ರುತಃ.
ಅನುವಾದ: ಖಂಡಿತವಾಗಿಯೂ ಎಲ್ಲ ವೃತ್ತಿಯ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ. ಐಹಿಕ ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಬಾರದು. ಅಲ್ಲದೆ ಋಷಿಗಳ ಪ್ರಕಾರ ಅಂತಿಮ ವೃತ್ತಿಯ ಸೇವೆಯಲ್ಲಿ ತೊಡಗಿದವನು ಐಹಿಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಎಂದೂ ಬಳಸಬಾರದು. ಖಂಡಿತವಾಗಿ ಅಂತ ಹೇಳ್ತಾರೆ ಇಲ್ಲಿ. ಏನೋ ಧರ್ಮ ಇರದೆ ನೋಡಿ, ಧರ್ಮಸ್ಯ ಅಪವರ್ಗಸ್ಯ ನಾರ್ಥೋ ಅರ್ಥಾಯ ಕಲ್ಪತೆ ಉಪಕಲ್ಪತೆ. ಏನೋ ನಿಜವಾಗಿ ವೃತ್ತಿಯ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ. ನಾವೇನೇನು ಮಾಡ್ತಾ ಇದ್ದೀವಿ ಇದರಿಂದ ಖಂಡಿತವಾಗಿ ನಾವು ಏನೋ ವೃತ್ತಿ ಕಾರ್ಯ ಮಾಡ್ತಾ ಇರೋದು ಈ ನಮ್ದು ಅಂತಿಮ ಈ ಭೌತಿಕ ಪ್ರಪಂಚ ತಪ್ಪಿಸ್ಕೊಳಕ್ಕೋಸ್ಕರ. ನಿಜ ನೋಡಿದ್ರೆ ಅದ್ರಲ್ಲಿ ನಾವು ಮಾಡ್ತಾ ಇರೋದು ಸ್ವಲ್ಪ ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬನು ಏನಕ್ಕೆ ಕಾರ್ಯ ಮಾಡ್ತಾ ಇದ್ದಾನೆ? ಲಾಭಕ್ಕೋಸ್ಕರ, ಆನಂದಕ್ಕೋಸ್ಕರ ಅಲ್ವಾ? ಏನ್ ಲಾಭ, ಏನ್ ಆನಂದ ಪಡಿಬೇಕು? ಲಾಭ ಏನು? ನನ್ಗೆ ಎಲ್ಲಾ ಕಷ್ಟದಿಂದ ದೂರ ಆಗ್ಬೇಕು ಅಂತ ಒಂದು ಲಾಭ, ಹೌದಾ? ಮತ್ತೆ ಅಂತಿಮ ನನ್ನ ನಿಜ ಏನು? ಆನಂದವಾಗಿರ್ಬೇಕು ಅನ್ನೋದು. ಇವೆರಡು ಏನು? ಅಂತಿಮ ಲಾಭ ಅಂತಂದ್ರೆ ಏನು? ಎಲ್ಲಾದ್ರಿಂದ ಕಷ್ಟದಿಂದ ದೂರ ಆಗ್ಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು? ಭಗವಂತನ ಹತ್ರ ಹೋಗ್ಬೇಕು ಅಲ್ವಾ? ಮತ್ತೆ ಆನಂದವಾಗಿರ್ಬೇಕು ಅಂದ್ರೆ ಎಲ್ಲೋ, ನಿಜ ಆನಂದ ಪಡೆಯಕ್ಕೆ ತಾನು ಇದೆಲ್ಲ ಮಾಡ್ತಾ ಇದೀವಿ. ಆನಂದ ಪಡಿಬೇಕಾದ್ರೆ ಎಲ್ಲಿ ಹೋಗ್ತಾ ಇದೀವಿ? ಭಗವಂತ ಧಾಮಕ್ಕೆ ಹೋಗ್ಬೇಕು. ಆಕ್ಚುಲಿ ಅಂತಿಮ ವಿಮೋಚನೆ ಅಂತಂದ್ರೆ ಖಂಡಿತವಾಗಿ ನಾವು ವೃತ್ತಿ ಕಾರ್ಯ ಇರೋದೇ ಅಂತಿಮ ವಿಮೋಚನೆ, ಭಗವಂತ ಧಾಮಕ್ಕೆ ಹೋಗಕ್ಕೆ ಇರೋದು. ನಾವೆಲ್ಲ ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ಅದು ಏನಾಗ್ಬಿಟ್ಟಿದೆ, ಮಧ್ಯೆ ನಾವು ಏನ್ ಮಾಡ್ತಾ ಇದೀವಿ? ಆ ಕಾರ್ಯನ ನಮ್ಮ ಇಂದ್ರಿಯ ತೃಪ್ತಿಗೆ ಬಳಸ್ಬಿಡ್ತಾ ಇದೀವಿ. ತೃಪ್ತಿಗೋಸ್ಕರ ಬಳಸ್ಕೊಂಡು ಅದೇ ಅಲ್ಲಿಗೆ ನೆಮ್ಮದಿ ಆಗ್ಬಿಡ್ತಾ ಇದೀವಿ. ಆಕ್ಚುಲಿ ಅದನ್ನ ಮಾಡಕ್ ಹೊರಟಿರೋದು ಅದನ್ನ ಪಡೆಯೋಕ್ಕೋಸ್ಕರ. ಆದ್ರೆ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇ ನಮ್ಗೆ. ನಾವೇನೇ ಮಾಡ್ತಾ ಇದ್ರು ಕೂಡ ಆನಂದವಾಗಿರಕ್ ಮಾಡ್ತಾ ಇರೋದು. ಅದ್ರ ಆನಂದ ಏನಾಗ್ತಾ ಇದೆ? ಭೌತಿಕವಾಗಿ ಪರಿಣಾಮ ಬೀರ್ಬಿಡ್ತಾ ಇದೆ. ನಮ್ಗೆ ಭೌತಿಕದಲ್ಲಿ ಆನಂದ ಪಡೆದು ಬಿಡ್ತಾ ಇದೀವಿ. ನಾವು ಆನಂದಕ್ಕೋಸ್ಕರ ಮಾಡ್ತಾ ಇರೋದು. ಆನಂದನ ಏನ್ ಮಾಡ್ತಾ ಇದೀವಿ ಈಗ? ಓಕೆ, ತಿಂತಾ ಇದೀವಿ ಆನಂದ ಪಡೆಯಕ್ಕೆ ತಾನೆ. ಯಾವ ರೀತಿ ಆನಂದ ಪಡೆಯಕ್ಕೆ? ಅಂತಿಮ ಆನಂದ ಪಡೆಯಕ್ಕೆ ಮಾಡ್ತಾ ಇರೋದು. ಆದ್ರೆ ನಾವು ಅಲ್ಪ ಆನಂದದಲ್ಲೇ ತೃಪ್ತಿ ಆಗ್ಬಿಡ್ತಾ ಇದೀವಿ. ಸ್ವಲ್ಪ ಆನಂದದಲ್ಲೇ ನಾವು ತೃಪ್ತಿ ಆಗ್ಬಿಡ್ತಾ ಇದೀವಿ. ಪೂರ್ಣ ಆನಂದನ ಪಡೆಯಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ಊಟನ ಭಗವಂತನಿಗೆ ಅರ್ಪಣೆ ಮಾಡಿ ತಿಂದಾಗ ಪೂರ್ಣ ಆನಂದ ಸಿಕ್ಕಿರೋದು ನಮ್ಗೆ. ಆದ್ರೆ ನಾವು ತಿಂತಾ ಇದೀವಿ, ಅದು ಗೊತ್ತಿಲ್ದಂಗೋ ಇಲ್ಲ ನಾವೇನೋ ಒಂದು ಕಾರಣದಿಂದ, ಇಲ್ಲ ನಮ್ಮ ಇಂದ್ರಿಯ ತೃಪ್ತಿ ಕಾರಣದಿಂದ. ಕಾರಣ ಇಲ್ಲೇ ಬರ್ತಾ ಇರೋದು ನೋಡಿ. ಇಂದ್ರಿಯ ತೃಪ್ತಿ ಕಾರಣ ಹೆಂಗ್ ಬರ್ತಾ ಇದೆ? ನಾನು ನನ್ನ ಬಾಯಿ ರುಚಿಗೋಸ್ಕರ ಬೇರೆ ಬೇರೆ ತಿನ್ಬೇಕು, ಇಂದ್ರಿಯ ತೃಪ್ತಿ. ಅದು ಭಗವಂತನಿಗೆ ಸಲ್ಲಲ್ಲ. ಏನಾಗ್ತಾ ಇದ್ದೀನಿ? ಆನಂದ ಪಡ್ತಾ ಇದ್ದೀನಿ, ಅಲ್ಪ ಪ್ರಮಾಣದಲ್ಲಿ ಆನಂದ ಪಡ್ತಾ ಇದ್ದೀನಿ. ಯಾವ್ದ್ರಿಂದ ಆಗ್ತಾ ಇರೋದು ಇದು? ನನ್ನ ಇಂದ್ರಿಯ ತೃಪ್ತಿ, ನನ್ನ ಬಾಯಿ ರುಚಿ ಇದರಿಂದ ಆಗ್ತಾ ಇರೋದು. ಈ ನಿಜ ನೋಡಿದ್ರೆ ಎಲ್ಲಾದು ಆನಂದ, ನಾನು ಆನಂದ ಪಡಿಬೇಕು ಅಂತ ಇರೋದು ಅಂತಿಮ ಆನಂದನ ಪಡಿಬೇಕು ಅಂತ ಇರೋದು. ಆದ್ರೆ ನನ್ಗೆ ಗೊತ್ತಿಲ್ಲದೆ ಮಧ್ಯದಲ್ಲಿ ನಾನು ಅದನ್ನ ಪಡೆದು ಬಿಡ್ತಾ ಇದ್ದೀನಿ, ಪಡೆಯಕ್ಕೆ ಇಷ್ಟಪಟ್ಬಿಡ್ತಾ ಇದ್ದೀನಿ. ಇದು ಕಾರಣ ಏನು? ನಮ್ಮ ಇಂದ್ರಿಯ ತೃಪ್ತಿ ಭಾವನೆ. ಮತ್ತೆ ನನ್ಗೆ ಈ ಐಹಿಕ ಲಾಭನ ನನ್ನ ಇಂದ್ರಿಯ ತೃಪ್ತಿಗೋಸ್ಕರ ಬಳಸ್ತಾರಂತ ಲಾಭನೆ. ಆದ್ರೆ ಇಲ್ಲಿ ಹೇಳುತ್ತೆ ನಮ್ಮ ಭಾಗವತಂ ಸ್ಟ್ಯಾಂಡರ್ಡ್ ಏನೋ, ಯಾವುದೇ ಕಾರಣಕ್ಕೂ ನಿನ್ನ ಐಹಿಕ ಲಾಭನ ಇಂದ್ರಿಯ ತೃಪ್ತಿಗೋಸ್ಕರ ಬಳಸಬಾರ್ದು ಅಂತ. ಓಕೆ, ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ, ಐಹಿಕ ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಬಾರದು. ಈ ಐಹಿಕ ಲಾಭ ಅಂದ್ರೇನು? ಈ ಭೌತಿಕ ಪ್ರಪಂಚ ಲಾಭ ಅಂದ್ರೇನು? ಹಣ ಇದೆ ಮತ್ತೆ ಬೇಕು ಅಂತ, ಮನೆ ಇದೆ ಬೇಕು ಅಂತ, ಅಂದ್ರೆ ಲಾಭ. ನಾನು ಏನೇ ಒಂದ್ ಮಾಡ್ತಾ ಇದ್ರು ಅದರಿಂದ ನನಗೆ ಯಾವ್ದಾರ ಭೌತಿಕವಾಗಿರೋದು ಏನಾರು ಒಂದು ಲಾಭ ಬರ್ಬೇಕು. ಏನಾರು ಒಂದ್ ಮಾಡ್ತಾ ಇದ್ದೀನಿ, ಏನೋ ಒಂದು ಲಾಭ ಬರ್ಬೇಕು. ಕಾರ್ಯ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಲಾಭ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಾರ್ಯ ಆಕ್ಚುಲಿ ಮಾಡ್ತಾ ಇರೋದು ಯಾಕೆ? ಅಂತಿಮ ಆನಂದಕ್ಕೋಸ್ಕರ. ಫಿಲಾಸಫಿ ಅರ್ಥ ಮಾಡ್ಕೊಳ್ಳಿ. ನಾವು ಕಾರ್ಯ ಮಾಡ್ತಾ ಇರೋದು ಅಂತಿಮ ವಿಮೋಚನೆಗೋಸ್ಕರ ಮಾಡ್ತಾ ಇರೋದು. ಅದನ್ನ ಏನ್ ಮಾಡ್ತಾ ಇದೀವಿ ನಾವು? ನಮ್ಮ ಲಾಭಕ್ಕೆ, ಇಂದ್ರಿಯ ತೃಪ್ತಿ ಲಾಭಕ್ಕೋಸ್ಕರ, ಅಂದ್ರೆ ನಮ್ಮ ಲಾಭಕ್ಕೆ ಬಳಸ್ಕೊಂಡ್ಬಿಡ್ತಾ ಇದೀವಿ. ಈಗ ಮನೆ ಇರೋದು ಯಾಕೆ? ನಾವು ಇದ್ರಲ್ಲಿ ಆರಾಮಾಗಿ ಭಗವಂತನ ಸೇವೆ ಮಾಡಿ, ಭಗವಂತನ ಧ್ಯಾನ ಮಾಡಿ, ಎಲ್ಲಾ ರಕ್ಷಣೆಯಿಂದ ಪಡ್ಕೊಂಡು, ಒಂದು ಸಂಸಾರ ಒಂದು ಕಟ್ಟಳೆ ನಿಯಮ ನಿಬಂಧನೆಯಿಂದ ಇಟ್ಕೊಂಡು ಇದನ್ನ ಭಗವಂತನ ವಿಮೋಚನೆಗೆ, ಅಂದ್ರೆ ಭಗವಂತನ ಧಾಮಕ್ಕೆ ಹೋಗೋಕ್ಕೋಸ್ಕರ ಬಳಸ್ಕೊಳ್ಳೋಕ್ಕೋಸ್ಕರ ಮನೆ ಇರೋದು. ಅದ್ ನಾವೇನ್ ಮಾಡ್ತಾ ಇದೀವಿ? ಅದನ್ನ ನಮ್ಮ ಲಾಭಕ್ಕೆ ಹೆಂಗ್ ಬಳಸ್ಕೊತಾ ಇದೀವಿ? ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಬಳಸ್ಕೊಬಿಡ್ತಾ ಇದೀವಿ. ಇದ್ರಲ್ಲಿ ಮಾಡ್ತಾ ಇದೀವಿ ಮನೆ ಒಳಗಡೆ. ಬೇರೆ ಏನು ವಿಷಯಗಳು ಮಾಡಬಾರ್ದು, ಮಾತಾಡಬಾರ್ದು, ಅದನ್ನ ಮಾತಾಡ್ತಾ ಇದೀವಿ. ಅದೇ ರಕ್ಷಣೆ ಪಡ್ಕೊಂಡಿದೀವಿ.
ಆ ರಕ್ಷಣೆ ಯಾವ್ದಕ್ಕೋಸ್ಕರ ಮಾಡಿದೀವಿ? ಭಗವಂತನಿಗೋಸ್ಕರ ಮಾಡ್ಬೇಕು ಅಂತಾನೆ ರಕ್ಷಣೆ ಮಾಡ್ಕೊಂಡಿದ್ದು ನಾವು ಇದ್ದಿದ್ದು. ಅದ್ರ ನಮ್ಮ ಇಂದ್ರಿಯ ತೃಪ್ತಿ ಮಾಡಿದ್ರಿಂದ ಅದೇನಾಗ್ತಾ ಇದೆ, ನಮ್ಮ ಲಾಭ ಆಗ್ಬಿಡ್ತಾ ಇದೆ, ಅದು ಐಹಿಕ ಲಾಭ ಆಗ್ಬಿಡ್ತಾ ಇದೆ. ಅಂತಿಮ ವಿಮೋಚನೆಗೋಸ್ಕರ ಎಲ್ಲ ಇರೋದು. ಈ ಭೌತಿಕ ಇದು ದೊಡ್ಡ ಫಿಲಾಸಫಿ ಇದೆ, ನಾನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಒಂದು ಡಿಸೈನ್ ಆಗಿರೋದು, ಪ್ರತಿ ಒಂದು ಈ ಭೌತಿಕ ಪ್ರಪಂಚದಲ್ಲಿ ಇರೋದು ಮನುಷ್ಯನ, ಮುಖ್ಯವಾಗಿ ಮನುಷ್ಯನ ವಿಮೋಚನೆಗಾಗಿ. ಯಾಕೆ ಇಷ್ಟೊಂದು ಸೌಕರ್ಯ ಕೊಟ್ಟಿದ್ದಾನೆ, ಯಾಕೆ ಇಷ್ಟು ಒಳ್ಳೆ ಆಹಾರ ಕೊಟ್ಟಿದ್ದಾನೆ, ಯಾಕೆ ಹಸುನ ಹಾಲು ಕೊಟ್ಟಿದ್ದಾನೆ, ನಮ್ಗೆ ಸಾತ್ವಿಕ ಆಹಾರ ಫುಡ್ಗಳು ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ಯಾಕೆ ಇಟ್ಟಿದ್ದಾನೆ ಅಂತಂದ್ರೆ, ನೋಡಿ, ಒಂದು ಪ್ರಾಣಿ ಎಲ್ಲ ತಿನ್ನಲ್ಲ. ಪ್ರಾಣಿ ತಿನ್ನೋದು 2-3 ಐಟಮ್. ಎಲ್ಲ ಪ್ರಾಣಿ, ಯಾವುದೇ ಪ್ರಾಣಿ ತಗೊಳ್ಳಿ 2-3 ಐಟಮ್ ತಿನ್ನುತ್ತೆ ಅಷ್ಟೇ. ಎಲ್ಲ ಯೂಸ್ ಮಾಡ್ಕೋತಾರ ಮನುಷ್ಯ. ಯಾಕೆ ಇದನ್ನ ಇಷ್ಟೊಂದು ಇಟ್ಟಿದ್ದಾರೆ? ಯಾಕೆಂದ್ರೆ ಇದ್ರ ಲಾಭ ಎಲ್ಲ ಪಡ್ಕೊಂಡು ನನ್ನ ಹತ್ರ ಬರ್ಲಿ ಅಂತ ಭಗವಂತ ಇಷ್ಟೊಂದೆಲ್ಲ ಇಟ್ಟಿರೋದು. ಇಲ್ಲ ಅಂದ್ರೆ 2-3 ವಸ್ತು ಇಟ್ಬಿಟ್ಟು ಸುಮ್ಮನೆ ಆಗ್ಬೋದಾಯ್ತು. ಏನಂತೆ ಅವ್ನಿಗೆ ಯಾಕೆ ಇದು ಬೇಕಾಗಿತ್ತು? ಇಷ್ಟೊಂದು ಈ ಸೌಕರ್ಯ ಯಾಕೆ ಕೊಡ್ಬೇಕಿತ್ತು ಅಂತಂದ್ರೆ, ಇದೆಲ್ಲ ಯೂಸ್ ಮಾಡ್ಕೊಂಡು ನನ್ನ ಹತ್ರ ಬರ್ಲಿ ಅಂತ ಭಗವಂತ ಮಾಡಿರೋದು. ಟೋಟಲಿ ಡಿಸೈನ್, ಟೋಟಲಿ ಎಲ್ಲ ಮಾಡಿರೋದು ಅದಕ್ಕೋಸ್ಕರನೇ. ಅವನು ಯಾಕೆ ಬಗೆ ಬಗೆಯಾಗಿರೋದು ಸ್ವಲ್ಪ ಎಂಜಾಯ್ಮೆಂಟ್ ಕೊಟ್ಟಿದ್ದಾನೆ, ಎಂಜಾಯ್ಮೆಂಟ್ ಮಾಡ್ಲಿ ಅಂತ ಬಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಅದನ್ನ ಪೂರೈಸ್ಕೊಂಡು ನನ್ನ ಹತ್ರ ಬರ್ಲಿ ಅಂತ. ಶಾಸ್ತ್ರಗಳಲ್ಲಿ ಸ್ವಲ್ಪ ಲೀನೆನ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಎಂಜಾಯ್ಮೆಂಟ್ ಕೊಟ್ಟಿದ್ದಾರೆ. ಇದು ಮಾಡಿದ್ರೆ ಅದು ಮಾಡ್ಬೇಕು, ಮಾಡಿದ್ರೆ ಬರುತ್ತೆ, ಆ ಫಲ ಬರುತ್ತೆ, ಈ ಫಲ ಬರುತ್ತೆ, ಇದನ್ನ ಮಾಡಿ ಆ ಫಲ ಬರುತ್ತೆ. ಯಾಕೆ ಹೇಳಿದ್ರು? ಯಾಕೆಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಅವನು ಆಸೆ ತೀರ್ಸ್ಕೊಂಡು ನನ್ನ ಹತ್ರ ಬರ್ಲಿ ಅನ್ನೋ ಭಾವನೆಗೆ. ಅದಕ್ಕೋಸ್ಕರ ಈ ಭೌತಿಕ ಪ್ರಪಂಚ ಡಿಸೈನ್ ಆಗಿರೋದು ಇದಕ್ಕೋಸ್ಕರ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅದನ್ನ ತನ್ನ ಲಾಭ, ತನ್ನ ಭೌತಿಕ ಐಹಿಕ ಲಾಭಕ್ಕೋಸ್ಕರ ಬಳಸ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ಯಾವಾಗ್ಲೂ ತನ್ನ ಇಂದ್ರಿಯಗೋಸ್ಕರ, ತೃಪ್ತಿಗೋಸ್ಕರನೇ ಬಳಸ್ಕೊಂಡ್ಬಿಡ್ತಾ ಇದ್ದಾನೆ. ಪ್ರತಿ ಒಂದು ವಸ್ತುನು ಕೂಡ ನೋಡಿ, ಈ ಚೇರ್ ಇರೋದು ಆರಾಮಾಗಿ ಕೂತ್ಕೊಂಡು, ಯಾರು ಮಂಡಿ ನೋವುತ್ತೋ ಅವ್ನು ಕೂತ್ಕೊಂಡು ಜಪ ಮಾಡ್ಲಿ ಅಂತ ಭಗವಂತ ನೋಡ್ಲಿ ಅಂತ. ನಾವೇನ್ ಮಾಡ್ತಾ ಇದೀವಿ? ಆರಾಮಾಗಿ ಕೂತ್ಕೊಂಡು ಅದ್ರಲ್ಲಿ ನಿದ್ದೆನೋ ಇನ್ನೊಂದೋ ಬೇರೆ ಬೇರೆದನ್ನ ಮಾಡೋ ಅನಾಚಾರನೋ ಇಲ್ಲ ಮಾಂಸ ತಿನ್ನೋಕ್ಕೋಸ್ಕರ ಮಾಡ್ಕೊಂಡಿದೀವಿ. ಇದೇನಾಯ್ತು? ನಮ್ಮ ಲಾಭಕ್ಕಾಯ್ತು. ಮೆತ್ಗಿರೋ ಸೋಫಾ ಸೆಟ್ ಕೊಟ್ಟಿದ್ದಾನೆ. ಯಾಕೆ? ಯಾಕೆಂದ್ರೆ ಅದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಭಗವಂತ ನಾಮ ಜಪ ಮಾಡ್ಲಿ ಅಂತ. ನಾವೇನ್ ಮಾಡ್ತಾ ಇದೀವಿ? ಅದ್ರ ಮೇಲೆ ಕೂತ್ಕೊಂಡು ಏನೋ ಮೊಬೈಲು, ಟಿವಿನೋ ಇನ್ನೊಂದೋ ನೋಡ್ತಾ ಇದೀವಿ. ಸೊ ಪ್ರತಿ ಒಂದು ಡಿಸೈನ್ ಆಗಿರೋದು ಭಗವಂತನ ಮುಕ್ತಿಗೋಸ್ಕರ, ಅಂತಿಮ ವಿಮೋಚನೆಗೋಸ್ಕರ. ಅದನ್ನ ನಮ್ಮ ಇಂದ್ರಿಯ ತೃಪ್ತಿಗೆ ನಾವು ಬಳಸ್ಬಿಟ್ಟಿದೀವಿ. ಇಲ್ಲೇ ಬಂದಿರೋ ತೊಡಕು. ಏನ್ ಹೇಳ್ತಾ ಇದೆ ನೋಡಿ, ಎಂದು ಆಚೆ ಈ ಐಹಿಕ ತೃಪ್ತಿಗೋಸ್ಕರ, ಲಾಭಕ್ಕೋಸ್ಕರ ಈ ಇದನ್ನ ಬಳಸಬಾರ್ದು. ಏನು ಕಾರ್ಯನ, ವೃತ್ತಿ ಕಾರ್ಯನ ಬಳಸಬಾರ್ದು. ಅಲ್ಲದೆ ಋಷಿಗಳ ಪ್ರಕಾರ, ಇದೆಲ್ಲದಕ್ಕೂ ಮುಖ್ಯವಾಗಿ ಋಷಿಗಳ ಪ್ರಕಾರ ಏನಿದೆ, ಅಂತಿಮ ವೃತ್ತಿಯ ಸೇವೆಯಲ್ಲಿ ತೊಡಗಿದವನು. ಅಂತಿಮ ವೃತ್ತಿಯ ಸೇವೆ ಅಂತಂದ್ರೆ ಯಾವುದು? ಭಗವಂತನ ಸೇವೆ. ಅಂದ್ರೆ ಅಂತಿಮ ವಿಮೋಚನೆಗೋಸ್ಕರ ವೃತ್ತಿಯಲ್ಲಿ ಸೇವೆಯಲ್ಲಿ ತೊಡಗಿರೋನು ಐಹಿಕ ಲಾಭವನ್ನು ಇಂದ್ರಿಯ ತೃಪ್ತಿಗಾಗಿ ಎಂದೂ ಬಳಸಬಾರದು. ಈ ಭೌತಿಕ, ಅದೇ ಹೇಳಿದ್ರೆ ಈ ಭೌತಿಕ ಅಂದ್ರೆ ಇದು ಋಷಿಗಳ ಪ್ರಕಾರನೂ ಇದೆ. ಋಷಿ ಮುನಿಗಳು ಏನಕ್ಕೆ ಋಷಿ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಋಷಿ ಮುನಿಗಳು ಎಲ್ಲನೂ ಅಳತೆ ಮಾಡಿ, ತೂಕ ಮಾಡಿ, ಪ್ರತಿಯೊಂದು ಮಾಡಿ, ಆಲ್ರೆಡಿ ಅನುಭವಿಸಿ, ಇದು ಹಿಂಗೆ ಆಗತ್ತೆ, ಇದು ಹಿಂಗಾಗತ್ತೆ, ಹಿಂಗಾಗತ್ತೆ ಅಂತೆಲ್ಲ ಮಾಡಿ ಬರೆದು ಇಟ್ಬಿಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ಅದನ್ನ ಮಾಡಿ ನೋಡಿ ಇದ್ರ ಏನಾಗುತ್ತೆ ಅಂತ ಮಾಡಿಟ್ಬಿಟ್ಟಿದ್ರೆ. ಅದಕ್ಕೆ ಋಷಿಗಳು ಉದಾಹರಣೆ ಕೊಡ್ತಾ ಇರೋದಿಲ್ಲಿ. ಋಷಿಗಳ ಪ್ರಕಾರ ಏನೋ ಈ ವೃತ್ತಿ, ಅಂತಿಮ ವೃತ್ತಿನ ನಮ್ಮ ಐಹಿಕ ಲಾಭದ ಇಂದ್ರಿಯ ತೃಪ್ತಿಗೋಸ್ಕರ ಬಳಸಬಾರ್ದು. ಋಷಿಗಳ ಪ್ರಕಾರ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಋಷಿ ಮುನಿಗಳು ಅದನ್ನ ಆಲ್ರೆಡಿ ಏನ್ ಮಾಡಿದ್ದಾರೆ? ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಿ ಅದನ್ನ ಹಿಂಗಾಗತ್ತೆ ಅಂತ ಮಾಡಿ ಬರ್ದು ಇಟ್ಟುಬಿಟ್ಟಿದ್ದಾರೆ. ಹಿಂಗಾಗತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ. ಅದಕ್ಕೆ ಋಷಿಗಳ ಪ್ರಕಾರ ಯಾವತ್ತು ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಏನ್ ಬರ್ತಾ ಇದೆಯೋ ಅಂತಿಮ ವಿಮೋಚನೆಗೆ ಎಲ್ಲ ಇರೋದು, ಅದನ್ನ ನಮ್ಮಿಂದ್ರಿಯ ತೃಪ್ತಿಗೆ ಯಾಕೆ ಬಳಸಬಾರ್ದು? ಬಳಸಿದ್ರೆ ಮತ್ತೆ ಮತ್ತೆ ನಾವು ಅದೇ ಭಾವನೆಯಿಂದ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಡುತ್ತರ ಆಗ್ಬಿಡುತ್ತೆ. ಅದರಿಂದ ಅದನ್ನ ಯಾವತ್ತೂ ಕೂಡ ನಮ್ಮ ಲಾಭಕ್ಕೋಸ್ಕರ ಬಳಸಬಾರ್ದು. ಯಾವುದನ್ನ, ಇದರ್ಥ ಆಗ್ತಾ ಇದೆಯಾ? ಯಾವುದನ್ನ ಬಳಸಬಾರ್ದು? ಯಾವುದೇ ವೃತ್ತಿ ಕಾರ್ಯ, ಎಲ್ಲ ವೃತ್ತಿ ಕಾರ್ಯ ಯಾಕಿರೋದು? ಇದು ತುಂಬಾ, ಇದನ್ನ ಅರ್ಥ ಆಗ್ತಾ ಇಲ್ಲ. ಇದು ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್. ಇದು ಎಲ್ಲಾ ಕಾರ್ಯಗಳು ಇರೋದು ಯಾವ್ದಕ್ಕೋಸ್ಕರ? ಆಕ್ಚುಲಿ ಎಲ್ಲಾ ಕಾರ್ಯಗಳು ಡಿಸೈನ್ ಆಗಿರೋದಕ್ಕೆ
ನಾವು ಅಂತಿಮ ವಿಮೋಚನೆಗಾಗಿ, ಜೀವಿದು ಅಂತಿಮ ವಿಮೋಚನೆಗಾಗಿ ಎಲ್ಲ ಡಿಸೈನ್ ಆಗಿರೋದು ಇದು. ಆಯ್ತಾ? ಈ ಅಂತಿಮ ವಿಮೋಚನೆಗೋಸ್ಕರ ಮಾಡೋದನ್ನ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಇಂದ್ರಿಯ ತೃಪ್ತಿಗೆ ಯೂಸ್ ಮಾಡ್ಕೊಬಿಡ್ತಾ ಇದೀವಿ. ಇಲ್ಲೇ ತೊಡಕಾಗ್ಬಿಟ್ಟಿರೋದು. ಇದನ್ನ ಮಾಡಬಾರ್ದು. ಯಾಕೆ? ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ ಇದು ಡಿಸೈನ್ ಆಗಿರೋದು. ವಿಷಯ ಇಷ್ಟು. ಇದೆಲ್ಲ ಭಗವಂತನ ತೃಪ್ತಿಗಲ್ಲ. ಭಗವಂತನ ತೃಪ್ತಿಗೆ ಓಕೆ ಇಟ್ಕೊಳ್ಳೋಣ, ಆದ್ರೆ ಭಗವಂತ ತೃಪ್ತಿ ಪಡಿಸಿ ಏನಾಗಿದೆ? ಭಗವಂತ ತೃಪ್ತಿಯಾಗಿ ಏನಾಗಬೇಕಾಗಿದೆ? ಯಾವುದಕ್ಕೋಸ್ಕರ ಇದು ಭಗವಂತನ ತೃಪ್ತಿ ಏನಕ್ಕೆ ಆಗ್ತಾ ಇದೆ? ಭಗವಂತನ ತೃಪ್ತಿಯಿಂದ ಏನಾಗ್ತಾ ಇದೆ? ಓಕೆ, ಭಗವಂತನ ತೃಪ್ತಿ ಪಡಿಸಕ್ಕೋಸ್ಕರ ತಾನೇ ಎಲ್ಲ ಇರೋದು, ಒಪ್ಕೊಳ್ಳೋಣ. ಭಗವಂತನ ತೃಪ್ತಿಯಾಗಿ ಏನಾಗ್ತಾ ಇದೆ? ನಾವು ವಿಮೋಚನೆ ಆಗ್ತಿದೀವಿ. ನಾವು ಭಗವಂತನ ತೃಪ್ತಿ ಪಡಿಸಿದಾಗ ನಾವು ವಿಮೋಚನೆ ಆಗ್ತಾ ಇದೀವಿ. ಭಗವಂತನ ತೃಪ್ತಿ ಪಡಿಸ್ಬೇಕು ಅಂತ ಎಲ್ಲ ಡಿಸೈನ್ ಆಗಿದ್ಮೇಲೆ ಇದನ್ನ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಬಳಸಬಾರ್ದು. ಯಾವುದನ್ನು ಅಷ್ಟೇ. ನಾವು ನಿತ್ಯ ಬಳಕೆಯಲ್ಲಿ ಏನ್ ಮಾಡ್ತಾ ಇದೀವಿ ಪ್ರತಿ ಒಂದು ಡಿಸೈನ್ ಆಗಿರೋದು ಅದಕ್ಕೇನೆ. ಅರೆ ಈವನ್ ನಾವು ಡಿಸೈನ್ ಆಗಿರೋದು ಇದಕ್ಕೇನೆ. ಡಿಸೈನ್ ಅಂದ್ರೇನು? ಒಂದು ರೂಪ, ಬುದ್ಧಿ ಇದೆ, ಮನಸ್ಸಿದೆ, ರೂಪ ಇದೆ, ಎಲ್ಲ ಇದೆ. ಯಾಕೆ ಅಂದ್ರೆ ಭಗವಂತನ ತೃಪ್ತಿ ಪಡಿಸಕ್ಕೋಸ್ಕರ ಇದು ಡಿಸೈನ್ ಆಗಿರೋದು. ನಾನು ಒಬ್ಬಳನ್ನ ತೃಪ್ತಿ ಪಡಿಸಕಲ್ಲಿ ಅವಳು ನನ್ನನ್ನು ತೃಪ್ತಿ ಪಡಿಸೋಕಲ್ಲ ಆಗಿರೋದು ಇದು. ನಾನು ಡಿಸೈನ್ ಆಗಿರೋದು ಭಗವಂತನ ತೃಪ್ತಿಗೋಸ್ಕರ. ಒಂದು ವಸ್ತು ಡಿಸೈನ್ ಆಗಿದೆ ಅಂತಂದ್ರೆ ಅದು ಭಗವಂತ ತೃಪ್ತಿಗೋಸ್ಕರನೇ ಆಗಿರೋದು, ಭಗವಂತ ತೃಪ್ತಿ ಪಡಿಸಕ್ಕೋಸ್ಕರ ಆಗಿರೋದು. ತೃಪ್ತಿಯಿಂದ ಏನಾಗ್ತಾ ಇದೆ? ನಾವು ಮುಕ್ತರಾಗ್ತಾ ಇದೀವಿ. ಇದಕ್ಕೋಸ್ಕರ ಪ್ರತಿಯೊಂದು ವೃತ್ತಿ ಕಾರ್ಯಗಳು ಇರೋದು. ಆ ವೃತ್ತಿ ಕಾರ್ಯಗಳೇನಾರ ನಮಗೋಸ್ಕರ ಬಳಸ್ಕೊಂಡಾಗ ಏನಾಗ್ತಾ ಇದೆ? ಇಂದ್ರಿಯ ತೃಪ್ತಿ ಬಳಸ್ಕೊಂಡಾಗ ಇಲ್ಲಿ ಹೇಳಿಲ್ಲ ಅದನ್ನ. ಅಕಸ್ಮಾತ್ ಇಂದ್ರಿಯ ತೃಪ್ತಿಗೋಸ್ಕರ ಬಳಸಬಾರ್ದು ಅಂತ ಹೇಳಿದೆ, ಬಳಸ್ಕೊಂಡ್ರೆ ಏನಾಗುತ್ತೆ? ಭೌತಿಕ ಪ್ರಪಂಚದಲ್ಲಿ ಮತ್ತೆ ನಿರಂತರ ಈ ಚೈನಲ್ಲೇ ಮತ್ತೆ ಸಿಗಾಕೋತಾ ಇರ್ತೀವಿ. ಇದೇ ಆಗ್ತಾ ಇರೋದು ನಮ್ಮ ಜೀವನದಲ್ಲಿ. ಮತ್ತೆ ಈ ಭೌತಿಕ ಪ್ರಪಂಚಕ್ರದಲ್ಲೇ ಸೊ ಇದು ಅರ್ಥ ಇದ್ರದ್ದು ತುಂಬಾ ಮುಖ್ಯವಾಗಿರೋ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸಂಸಾರ ಇಲ್ಲಿ ಇದು ಬಂಧನ ಅಂತ ಹೇಳ್ತಾ ಇದೀವಿ. ಯಾಕೆ ಬಂಧನ? ನಮಗೋಸ್ಕರ ಬಂಧನ ಅಷ್ಟೇ. ಇದು ಎಲ್ಲದರಲ್ಲೂ ಬಂಧನ ಮಾಡ್ಕೊಂಡಿದೀವಿ ನಾವು. ಆಕ್ಚುಲಿ ಏನ್ ಬಂಧನ ಇಲ್ಲ ಇಲ್ಲಿ. ನಿಜ ನೋಡಿದ್ರೆ ಯಾವ್ದು ಬಂಧನ ಇಲ್ಲ. ನಾನ್ ಬಂಧ ಆಗ್ಬಿಟ್ಟಿದ್ದೀನಿ. ನನ್ನ ಭಾವನೆಯಿಂದ ಬಂಧನ ಆಗಿದ್ದೀನಿ ಇಲ್ಲಿ ನಾನು. ಪ್ರತಿಯೊಬ್ಬರಿಗೂ ಬಂಧನ ಆಗಿಲ್ಲ ಇಲ್ಲಿ. ಈಗ ನಾನು ಸಂಸಾರ ಯಾರ ಬೇಕು ಅಂತ ಹೇಳಿದ್ರೆ ನಾನ್ ತಾನೇ ಇಷ್ಟಪಟ್ಟು ಕಟ್ಕೊಂಡಿರೋದು. ಹೌದು, ಸಂಸಾರ ಕಟ್ಕೊಂಡಿರೋದು ನಾನ್ ತಾನೇ. ನಾನ್ ಬಂಧನ ಆಗಿದ್ದೀನಿ. ನನ್ನ ಇಚ್ಛೆಗೋಸ್ಕರ ನಾನು ಬಂಧನ ಆಗಿದ್ದೀನಿ. ಭೌತಿಕ ಪ್ರಪಂಚ ಬಂಧನ ಅಲ್ಲ. ನಮ್ಮಿಂದ ಭೌತಿಕ ಪ್ರಪಂಚ ಬಂಧನ ಆಗಿಲ್ಲ. ಭೌತಿಕ ಪ್ರಪಂಚ ನಾವು ಬಂಧನ ಆಗಿದ್ದೀವಿ. ಅಂದ್ರೆ ಭೌತಿಕ ಪ್ರಪಂಚ ಇದೆ, ನಾನು ಅದನ್ನ ಆಸೆ ಪಡ್ತಾ ಇದ್ದೀನಿ, ನನಗೋಸ್ಕರ ಆಸೆ ಪಡ್ತಾ ಇದ್ದೀನಿ, ಬಂಧನ ಆಗಿದ್ದೀನಿ. ಭೌತಿಕ ಪ್ರಪಂಚನ ಕೃಷ್ಣಗೋಸ್ಕರ ಯೂಸ್ ಮಾಡೋನ್ಗೆ ಏನ್ ಬಂಧನ ಇದೆ? ಏನ್ ಬಂಧನ ಇಲ್ಲ ಅವನ್ಗೆ. ಭೌತಿಕ ಪ್ರಪಂಚ ನನಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದೀನಿ, ನಾನು ಬಂಧನ ಆಗಿದ್ದೀನಿ. ಬಂಧನ ಅನ್ನೋದು ನಿಮ್ಮ ಮನಸ್ಸಿನ ಭಾವನೆಯಲ್ಲಿ ಆಗಿರೋದು. ಸಂಸಾರದಲ್ಲಿ ದಾಸರು ಇದ್ರಪ್ಪ, ಅವ್ರಿಗೆ ಯಾವ ಸಂಸಾರದಲ್ಲಿ ಹೆಂಡತಿ ಬೈತಾ ಇದ್ರು ಕೂಡ ಅವನಿಗೆ ಬಂಧನ ಅನಿಸ್ತಾ ಇರ್ಲಿಲ್ಲ. ಅವನು ಆರಾಮಾಗಿ ಮುಕ್ತನಾಗೆ ಇದ್ದ, ಭಗವಂತನ ಕೀರ್ತನ ಮಾಡ್ಕೊಂಡು. ಹೆಂಡತಿ ಬೈತಾ ಇದ್ದಾಗ ಮನ್ಸಿಗೆ ತಗೊಂಡ್ರು ತಾನೇ ಅದು ಬಂಧನ. ಅದ್ರಲ್ಲಿ ಅವನಿಗೆ ದುಃಖ ಆಯ್ತಾ ಇರೋದು. ಮನ್ಸಿಗೆ ತಗೊಳ್ದೆ ಸುಮ್ನೆ ಆಯ್ತು ನಿನ್ ಪಾಡಿಗೆ ನೀ ಅನ್ಕೊಂಡ್ರು ಹೋಯ್ತಾ ಇದ್ರೆ ಯಾವ ಬಂಧನ? ಅಂದ್ರೆ ನಾವ್ ಯಾವಾಗ ಈ ಭೌತಿಕ ಪ್ರಪಂಚದಲ್ಲಿ ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ, ಬಂಧನ. ಭಗವಂತನ ತೃಪ್ತಿಗೋಸ್ಕರ ಮಾಡ್ತಾ ಇದ್ರೆ ಬಂಧನ ಇಲ್ಲ. ನೋಡಿ, ನೋವು ನಲಿವು ಸ್ವಾಮಿ ಇಷ್ಟೊಂದು ನಾವು ಭಗವಂತನ ತೃಪ್ತಿಗೋಸ್ಕರ ಮಾಡ್ತಾ ಇದ್ರು ಕೂಡ ನಮ್ಗೆ ಈ ತರ ಕಷ್ಟ ಕೊಡ್ತಾ ಇದೆಯಲ್ಲ. ನಮ್ ದೇಹ ಇರ್ಬೋದು, ನಮ್ಮ ಮನಸ್ಸಿರ್ಬೋದು, ನಮ್ದು ಇದಿರ್ಬೋದು. ಅದಕ್ಕೆ ಯಾಕೆ ಬೆಲೆ ಕೊಡ್ತೀರಾ? ನೀವು ಮಾಡ್ಬೇಕಾಗಿರೋದು ಸೇವೆ ಮಾಡ್ತಾ ಹೋಗಿ, ತಾನೇ ದೇಹನೂ ಇದು ಹೋಗುತ್ತೆ, ಮನಸ್ಸಿಗೂ ಹೋಗುತ್ತೆ. ಸೊ ದೇಹದ ನೋವು ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಕರ್ಮ. ಅದೇ ಹೇಳಿಲ್ವಾ ಈಗ ಹರಿನಾಮದಲ್ಲಿ, ನಾವೇ ಮಾಡ್ಕೊಂಡಿರೋ ತಪ್ಪು. ಮುಂದೆನು ಈ ತರ ಆಗ್ಬಾರ್ದು ಅಂತ ಅದು ಕೊಟ್ಟಿರೋದು ಇವಾಗ. ಇದನ್ನ ತಿಳ್ಕೊಳ್ಳಿ. ಯಾಕೆ ನೋವು ಕೊಟ್ಟಿದ್ದಾನೆ? ಇದು ಮತ್ತೆ ತಿರ್ಗಾ ನೀವು ಆ ನೋವುಗೋಸ್ಕರ ಭಗವಂತನ ಭಕ್ತಿ ಬಿಟ್ಟೆ ಮತ್ತೆ ತಿರ್ಗಿ ಇನ್ನೊಂದು ಜನ್ಮದಲ್ಲಿ ಅದೇ ತರ ನೋವು ಆಗುತ್ತೆ. ಹೇಳಿಲ್ವಾ? ದೂಷಣೆ ಮಾಡಿದ್ರೆ ಏನಾಗುತ್ತೆ? ನಮ್ಮ ಕರ್ಮಕ್ಕೋಸ್ಕರ ಬೇರೆ ದೂಷಣೆ ಮಾಡಿದ್ರೆ ಏನಾಗುತ್ತೆ?
ತಿರ್ಗಾ ಮತ್ತೆ ದೂಷಣೆ ಮಾಡಿದ್ದಕ್ಕೆ ಮತ್ತೆ ತಿರ್ಗಿ ಇನ್ನೊಂದು ಜನ್ಮದಲ್ಲಿ ನಾವು ಹುಟ್ಟು ಬರ್ಬೇಕಾಗತ್ತೆ. ಇಲ್ಲ ಇದಕ್ಕೆ ಕಾರಣ ಬೇರೆಯವರಲ್ಲ, ನಾನೇ ಕಾರಣ, ನನ್ನ ತಪ್ಪಿಗೋಸ್ಕರ ಈ ತರ ನನ್ಗಾಗಿರೋದು ಅಂತ ನಾವು ಅನ್ಕೊಂಡು ಏನಾರ ಭಗವಂತ ಕಾರ್ಯ ಮಾಡ್ತಾ ಇದ್ರೆ ಅದು ಮುಂದಿನ ಜನ್ಮಕ್ಕೆ ಬರಲ್ಲ. ಇಷ್ಟೇ ಕಾರಣ. ಓಕೆ, ಸೊ ಅದರಿಂದ ಭಾವಾರ್ಥದಲ್ಲಿ ಟೈಮ್ ಅಷ್ಟೇ. ಭಾವಾರ್ಥ: ಪರಿಪೂರ್ಣ ಜ್ಞಾನ ಮತ್ತು ಐಹಿಕ ಅಸ್ತಿತ್ವದಲ್ಲಿ ಅನಾಸಕ್ತಿಗಳು ಶುದ್ಧವಾದ ಭಕ್ತಿ ಸೇವೆಯನ್ನು ತಾವಾಗಿ ಅನುಸರಿಸಿಕೊಂಡು ಬರುತ್ತವೆ ಎಂದು ಆಗಲೇ ಚರ್ಚಿಸಿದೆ. ಓದಿ ಈ ಶ್ಲೋಕದಲ್ಲಿ ಹೇಳಿದ್ವಿ ಏನು? ಪರಿಪೂರ್ಣ ಜ್ಞಾನ ಮತ್ತೆ ಐಹಿಕ ಅಸ್ತಿತ್ವದಲ್ಲಿ ಅನಾಸಕ್ತಿ, ತ್ಯಾಗ ಮತ್ತೆ ಜ್ಞಾನ ಏನು? ಭಕ್ತಿದು ಎರಡು ಮಕ್ಕಳಿದ್ದಂಗೆ. ಭಕ್ತಿ ಮಾಡ್ತಾ ಇದ್ರೆ ಇವೆರಡು ಕೂಡ ಬರ್ತವೆ, ಅದರಿಂದನೇ ಬರ್ತವೆ. ಸಪ್ರೇಟ್ ಆಗಿ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅಂತ ಹಿಂದೆ ಚರ್ಚೆ ಆಗಿದೆ. ಆದರೆ ಐಹಿಕ ಲಾಭವೇ ಧಾರ್ಮಿಕ ಕಾರ್ಯಗಳನ್ನು ಒಳಗೊಂಡಂತೆ ಎಲ್ಲಾ ರೀತಿಯ ವಿಭಿನ್ನ ವೃತ್ತಿ ಸೇವೆಗಳ ಉದ್ದೇಶ ಎಂದು ಹಲವರು ಭಾವಿಸಿದ್ದಾರೆ. ಕಷ್ಟ ಇದೆ ನೋಡಿ ಇನ್ನು ಅರ್ಥ ಮಾಡ್ಕೊಳ್ಳೋದು. ಐಹಿಕ ಲಾಭವೇ ಧಾರ್ಮಿಕ ಕಾರ್ಯಗಳನ್ನು ಒಳಗೊಂಡಂತೆ, ಈ ಭೌತಿಕ ಲಾಭ ಏನ್ ಮಾಡ್ತಾ ಇದೀವಿ ಅದು ಧಾರ್ಮಿಕ ಕಾರ್ಯಗಳನ್ನು ಒಳಗೊಂಡಂತೆ, ಅಂದ್ರೆ ಧಾರ್ಮಿಕ ಕಾರ್ಯಗಳನ್ನು ಒಳಗೊಂಡಂತೆ ಐಹಿಕ ಲಾಭ ಇದೆ. ಈಗ ಧಾರ್ಮಿಕ ಕಾರ್ಯ ಮಾಡ್ತಾ ಇದೀವಿ, ಲಾಭಕ್ಕೋಸ್ಕರನೇ ಮಾಡ್ತಾ ಇದೀವಿ. ಹೋಮ ಯಜ್ಞ ಮಾಡ್ತಾ ಇರೋದು, ದೇವತೆಗಳನ್ನ ಪೂಜೆ ಮಾಡ್ತಾ ಇರೋದು, ಈ ಧರ್ಮ ಕಾರ್ಯ ಅಂತ ಅನ್ಕೋತಾ ಇದೀವಲ್ಲ, ಇದು ಯಾವ್ದಕ್ಕೋಸ್ಕರ? ಐಹಿಕ ಲಾಭಕ್ಕೋಸ್ಕರ, ಭೌತಿಕ ಲಾಭಕ್ಕೋ ಏನು ಆಧ್ಯಾತ್ಮಿಕ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅದನ್ನ? ಇಲ್ಲ ತಾನೇ. ನೋಡಿ, ಐಹಿಕ ಕಾರ್ಯಗಳನ್ನು ಒಳಗೊಂಡಂತೆ ಎಲ್ಲಾ ರೀತಿಯ ವಿಭಿನ್ನ ವೃತ್ತಿ ಸೇವೆಗಳ ಉದ್ದೇಶ ಎಂದು ಹಲವರು ಭಾವಿಸಿದ್ದಾರೆ. ಬೇರೆ ಬೇರೆ ಜನ ಯಾವ ತರ ಭಾವಿಸಿದ್ದಾರೆ? ಎಲ್ಲರೂ ಒಳಗೊಂಡಂತೆ ಬೇರೆ ಬೇರೆ ವೃತ್ತಿ ಸೇವೆಗಳು ಉದ್ದೇಶ ಏನು? ಬೇರೆ ಬೇರೆ ವೃತ್ತಿ ಸೇವೆಗಳು ಮಾಡ್ತಾ ಇರೋದೇನೋ ಒಂದ್ ರೀತಿ ಐಹಿಕ ಲಾಭ ಗಳಿಸಕ್ಕೆ, ಒಂಥರ ಧಾರ್ಮಿಕ ಕಾರ್ಯಗಳು ಮಾಡ್ತಾ ಇರೋದು ಕೂಡ ಐಹಿಕ ಲಾಭ ಗಳಿಸಕ್ಕೆ ಅಂತ ಕೆಲವರು ಹೇಳ್ತಾರೆ. ನಾವು ಕಾರ್ಯ ಮಾಡ್ತಾ ಇರೋದೆಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಒಳಗೊಂಡ ಭಾವಿಸಿದ್ದಾರೆ. ಧಾರ್ಮಿಕ ಅಥವಾ ಇತರ ವೃತ್ತಿಗಳ ಆಚರಣೆಯ ಮೂಲಕ ಒಂದಿಲ್ಲೊಂದು ಐಹಿಕ ಲಾಭವನ್ನು ಪಡೆಯಬೇಕೆಂಬುದು ಸರ್ವಸಾಧಾರಣ ವೃತ್ತಿಯಾಗಿದೆ. ನೋಡಿ, ಅದು ಧರ್ಮ ಕಾರ್ಯ ಮಾಡ್ತಾ ಇರಲಿ, ಧಾರ್ಮಿಕತೆ ಇರಲಿ, ಇಲ್ಲ ಭೌತಿಕ ವಿಚಾರ ಇರಲಿ, ವ್ಯಕ್ತಿಗಳ ಆಚರಣೆ ಏನಿದೆ, ಈ ಆಚರಣೆ ಮೂಲಕ, ಧಾರ್ಮಿಕ ಅಥವಾ ನಾರ್ಮಲ್ ಆಚರಣೆ ಏನೇ ವೃತ್ತಿ ಕಾರ್ಯಗಳ ಮೂಲಕ ಒಂದಿಲ್ಲೊಂದು ಐಹಿಕ ಲಾಭವನ್ನು ಪಡೆಯಬೇಕೆಂಬುದು ಸಾಧಾರಣವಾಗಿ ಎಲ್ಲರೂ ಮಾಡ್ತಾ ಇರೋದು ಇದನ್ನೇ. ಒಂದಿಲ್ಲೊಂದು ಐಹಿಕ ಲಾಭ ಪಡೆಯಕ್ಕೆ ಅಂದ್ರೆ ಯಾವುದು ಸೂಕ್ಷ್ಮ ಇರುವುದು, ಕೆಲವು ಜನಕ್ಕೆ ಅದು ಸ್ವಲ್ಪ ಜಾಸ್ತಿ ಬಯಸ್ತಾ ಇರ್ಬೋದು, ಇಲ್ಲ ಕಡಿಮೆ ಬಯಸ್ತಾ ಇರ್ಬೋದು. ಈ ಐಹಿಕ ಲಾಭನ ಪ್ರತಿಯೊಬ್ಬರು ಕೂಡ ಇದನ್ನೇ ಬಯಸ್ತಾ ಇರೋದು. ಯಾವುದೇ ಕಾರ್ಯ ಮಾಡ್ತಾ ಇರ್ಲಿ, ಅವರು ಧಾರ್ಮಿಕ ಕಾರ್ಯ ಮಾಡ್ತಾ ಇರ್ಲಿ, ಇಲ್ಲ ಭೌತಿಕ ಕಾರ್ಯ ಮಾಡ್ತಾ ಇರ್ಲಿ, ಸ್ವಲ್ಪ ಐಹಿಕ ಲಾಭ ಬರಲೇಬೇಕು ಅಂತ ಮಾಡ್ತಾ ಇರೋದು. ಹೌದಾ? ಎಂಬುದು ಸರ್ವಸಾಧಾರಣ ಪ್ರವೃತ್ತಿಯಾಗಿದೆ. ಇದಕ್ಕೆ ಜಗತ್ತಿನ ಯಾವುದೇ ಭಾಗದ ಯಾವುದೇ ಜನ ಹೊರತಲ್ಲ. ಇದಕ್ಕೆ ಜಗತ್ತಲ್ಲಿ ಪ್ರತಿ ಒಂದು ಕಡೆನೂ ಇದೇ ಇರೋದು. ಅದು ಇಂಡಿಯಾ ಇರಲಿ, ಇಲ್ಲ ಬೇರೆ ಯಾವುದೇ ಒಂದು ಬೌದ್ಧ ಇದಿರಲಿ, ಯಾವುದೇ ಮೂಲದ ಇರಲಿ, ಇದೇ ಇರೋದು. ಏನೋ ಅಲ್ಪ ಸ್ವಲ್ಪನಾದ್ರೂ ಅವರು ಭೌತಿಕ ಲಾಭನ ಅಪೇಕ್ಷೆ ಪಡ್ತಾ ಇದ್ದಾರೆ. ಅದು ಧಾರ್ಮಿಕ ಕಾರ್ಯ ಆಗ್ಲಿ, ಇಲ್ಲ ಭೌತಿಕ ಕಾರ್ಯ ಆಗ್ಲಿ, ಆ ಕಾರ್ಯದಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸ್ವಲ್ಪ ಮಟ್ಟಿಗೆ ಅವರು ಐಹಿಕ ಲಾಭನ ಪಡೆಯಕ್ಕೆ ನೋಡ್ತಾ ಇದ್ದಾರೆ. ಯಾವುದೇ ಸಮುದಾಯದ ಜನ ಹೊರತಲ್ಲ. ವೈದಿಕ ಸಾಹಿತ್ಯ ಕೂಡ ಎಲ್ಲಾ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ಐಹಿಕ ಲಾಭದ ಆಮಿಷವನ್ನೊಡ್ಡಿದೆ. ವೈದಿಕ ಶಾಸ್ತ್ರ, ಈಗ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತಾ ಇದೆ? ನೋಡಪ್ಪ, ಇದನ್ನ ಮಾಡು, ನಿನಗೆ ಸಿಗುತ್ತೆ. ಈ ಕಾರ್ಯ ಮಾಡು, ನಿನಗೆ ಸಿಗುತ್ತೆ. ಈ ದೇವ್ರನ್ನ ಪೂಜೆ ಮಾಡು, ಇದು ಲಾಭ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ತಾನೆ. ನಿಮ್ಗೆ ಒಳ್ಳೆ ಮದುವೆ ಆಗ್ಬೇಕಾ? ಒಳ್ಳೆ ಹೆಂಡತಿ ಬೇಕಾ? ಶಿವನ ಪೂಜೆ ಮಾಡು. ಒಳ್ಳೆ ಗಂಡ ಬೇಕಾ? ಪಾರ್ವತಿನ ಪೂಜೆ ಮಾಡು. ಈ ತರ ತಾನೇ ಹೇಳ್ತಾ ಇದೆ ನಮ್ಗೆ. ಇದೇನೇ ಬೇಕಾ? ಈಗ ವಿಘ್ನ ನಿವಾರಣೆ ಆಗ್ಬೇಕಾ? ಗಣೇಶನ ಪೂಜೆ. ಇದೇ ತಾನೇ ಲಾಭ. ಆದ್ರೆ ಅದು ಒಳ್ಳೆ ಗಂಟಿ ಪಡೆಯೋದು, ಒಳ್ಳೆ ಗಂಡನ ಪಡೆಯೋದು, ಅದು ಆಧ್ಯಾತ್ಮಿಕನ? ಅದು ಇಲ್ಲ. ಆದ್ರೂ ಕೂಡ ಹೇಳ್ತೇವೆ, ವೈದಿಕ ಲಾಭನೂ ಅಂಶ ಒಡ್ಡಿದೆ ನಮ್ಗೆ ಆಸೆ ತೋರಿಸ್ತಾ ಇದೆ. ವೈದಿಕ ನಮ್ದು ಶಾಸ್ತ್ರ ಹತ್ರ ಹೇಳ್ಬಾರ್ದಿತ್ತು. ಅಂತಿಮ ವಿಮೋಚನೆ ಪಡಿಬೇಕು ಅಂತ ಒಬ್ಬ ವ್ಯಕ್ತಿ ಇದ್ರೆ ಶ್ರೀಮದ್ ಭಾಗವತಂ ತರ ಶುದ್ಧ ಭಕ್ತಿ ಹೇಳ್ಬೇಕಿತ್ತು. ಆದ್ರೆ ಎಲ್ಲಾ ಶಾಸ್ತ್ರಗಳು ಕೂಡ ಏನ್ ಹೇಳ್ತಾ ಇದ್ದೇವೆ? ಈ ತರ ಹೇಳ್ತಾ ಇದ್ದೇವೆ. ನೋಡಿ, ಹೆಚ್ಚಿನ ಜನ ಅಂತಹ ಆಮಿಷಗಳ ಅಥವಾ ಧಾರ್ಮಿಕ ವರಪ್ರಸಾದಗಳ ಸೆಳೆತಕ್ಕೊಳಗಾಗಿದ್ದಾರೆ. ಹೆಚ್ಚಿನ ಜನ ಏನಾಗಿದ್ದಾರೆ? ಈ ತರದಕ್ಕೆ ಒಳಗಾಗಿದ್ದಾರೆ.
ಲಾಭ ಬರುತ್ತಲ್ಲ ಅದಕ್ಕೆ. ಯಾಕೆ ಪ್ರಭುಪಾದ ಹೇಳ್ತಾರೆ ನೋಡಿ, ಆ ಧಾರ್ಮಿಕ ಜನರೆಂದು ಹೇಳಿಕೊಳ್ಳುವವರು ಯಾಕೆ ಅಂತಹ ಈಕ ಲಾಭಗಳ ಆಮಿಷಕ್ಕೆ ಸಿಲುಕಿದ್ದಾರೆ? ಪ್ರಶ್ನೆ ಕೇಳಿದ್ರೆ ಪ್ರಭುಪಾದ, ಧಾರ್ಮಿಕ ಜನ ಅಂತ ಹೇಳ್ಸ್ಕೊತಾ ಇರೋರು, ಧರ್ಮ ಮಾಡ್ತೀನಿ ನಾನು, ಧಾರ್ಮಿಕತೆ ನಂಗೆ ಬೇಕು ಅನ್ನೋರು ಕೂಡ ಯಾಕೆ ಈ ಆಮಿಷ ಕೊಟ್ಟಾಗಿದ್ದಾರೆ, ನನ್ಗೆ ಲಾಭ ಬರ್ಬೇಕು ಅಂತ ಇದಾಗಿದ್ದಾರೆ? ಕಾರಣ ಹೇಳ್ತಾರೆ ನೋಡಿ, ಏಕೆಂದರೆ ಐಕ ಲಾಭವು ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಐಕ ಲಾಭ ನಮ್ಗೆ ಬೇಕು. ಕಾಮನೆ, ನನ್ಗೆ ಆಸೆಗಳಿದೆ, ಅದನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರ ಐಕ ಲಾಭ, ಐಕ್ಯವಾಗಿರುವಂಥದ್ದು ಬೇಕೇ ಬೇಕು ನನಗೆ. ಅದಕ್ಕೆ ಹೊರ್ತಲ್ಲ ಯಾರು ಧಾರ್ಮಿಕತೆ ಮಾಡ್ತೀನಿ ಅನ್ನೋರು, ಇಲ್ಲಿ ಶುದ್ಧ ಭಕ್ತಿ ಬಿಟ್ಟು ಹೇಳ್ತಾ ಇರೋದು, ಶುದ್ಧ ಭಕ್ತಿ ಬಿಟ್ಟು ನಾರ್ಮಲ್ ಆಗಿ ಭಕ್ತಿ ಮಾಡ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರೋದು. ಈಗ ಅಂದ್ರೆ ಧಾರ್ಮಿಕ ವ್ಯಕ್ತಿಗಳು ಅಂತ ಕಾಮನೆಯನ್ನು ಸಹಾಯ ಮಾಡ್ತವೆ. ಆದ್ದರಿಂದಾಗಿ ಇಂದ್ರಿಯ ತೃಪ್ತಿ ಲಭಿಸುತ್ತದೆ. ಯಾವಾಗ ಕಾಮನೆ ನಮ್ಗೆ ಪೂರೈಸ್ಕೊಳಕ್ ಹೋಗಿ ಇಂದ್ರಿಯ ತೃಪ್ತಿ ಮಾಡೋಕ್ಕೋಸ್ಕರ ನಮ್ಗೆ ಈ ಕಾಮನೆಗಳನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರ ಐಕ ಲಾಭನ ಅಪೇಕ್ಷೆ ಪಡ್ತಾ ಇದೀವಿ. ಹೀಗೆ ಹುಸಿ ಧಾರ್ಮಿಕತೆಯ ಲೌಕಿಕ ಲಾಭಗಳನ್ನು ಆ ಮೂಲಕ ಇಂದ್ರಿಯ ತೃಪ್ತಿಯನ್ನು ಒಳಗೊಳ್ಳುತ್ತದೆ. ಹೀಗೆ ಹುಸಿ ಧಾರ್ಮಿಕತೆ ಮಾಡ್ತಾ ಇದೀವಿ, ಅದೇನಾಗಿದೆ, ತಪ್ಪಾಗಿದೆ. ಹುಸಿ ಅಂದ್ರೆ ತಪ್ಪಾಗಿದೆ, ಇಲ್ಲ ಅಂತಂದ್ರೆ ಅದರಿಂದ ನಾವು ಮೋಸ ಮಾಡೋ ಪ್ರವೃತ್ತಿ ನಮ್ಗಿದೆ. ಲೌಕಿಕ ಲಾಭಗಳನ್ನು ಆ ಮೂಲಕ ಇಂದ್ರಿಯ ತೃಪ್ತಿಯನ್ನು ಒಳಗೊಳ್ಳುತ್ತದೆ. ಹುಸಿ ಧಾರ್ಮಿಕತೆಯು, ನಾವು ಮಾಡ್ತಾ ಇರೋಂಥ ತಪ್ಪು ಧಾರ್ಮಿಕತೆಯು ಲೌಕಿಕ ಲಾಭಗಳನ್ನು ಆ ಮೂಲಕ ಇಂದ್ರಿಯ ತೃಪ್ತಿಯನ್ನು ಒಳಗೊಳ್ಳುತ್ತದೆ. ಹುಸಿ ಧಾರ್ಮಿಕತೆ ನಿಜವಾಗಿ ಭಕ್ತಿ ಅಲ್ದೇ ಇರೋದು ಏನಾಗ್ತಾ ಇದೆ, ಲೌಕಿಕ ಲಾಭನ ಲೌಕಿಕ ಲಾಭಗಳನ್ನು ಆ ಮೂಲಕ ಇಂದ್ರಿಯ ತೃಪ್ತಿ, ಲೌಕಿಕ ಲಾಭ ಪಡಿತಾ ಇದೀವಿ ಇಂದ್ರಿಯ ತೃಪ್ತಿಗೆ. ಯಾವ್ದು ಆಗ್ತಾ ಇದೆ, ಈ ಹುಸಿ ಧಾರ್ಮಿಕತೆ ಅಂತ ಏನ್ ಹೇಳ್ಕೊತಾ ಇದೀವಿ, ಇದು ಏನಾಗ್ತಾ ಇದೆ ನಮ್ಗೆ, ಐಕ ಲಾಭನ ಲೌಕಿಕ ಲಾಭವನ್ನು ಮೂಲಕ ಇಂದ್ರಿಯ ತೃಪ್ತಿಯನ್ನು ಒಳಗೊಳ್ಳುತ್ತದೆ. ಇದು ಕರ್ಮಾಚರಣೆಯ ಚಕ್ರ. ಇದು ಕರ್ಮಾಚರಣೆ ಚಕ್ರ. ಸದಾ ಕರ್ತವ್ಯ ನಿರತರಾದ ಎಲ್ಲಾ ಬಗೆಯ ಜನರಿಗೆ ಇಂದ್ರಿಯ ತೃಪ್ತಿಯೇ ಸರ್ವಸಾಧಾರಣ ಮಾರ್ಗವಾಗಿದೆ. ಎಲ್ಲಾ ಕರ್ತವ್ಯ ನಿರತರಾದ ಎಲ್ಲಾ ಬಗೆಯ ಜನರಿಗೆ ಇಂದ್ರಿಯ ತೃಪ್ತಿದು ಸಾಧಾರಣ ಮಾರ್ಗ ಆಗ್ಬಿಟ್ಟಿದೆ. 99.9% ಜನರು, ಆಲ್ಮೋಸ್ಟ್ 99 ಈ ಭೌತಿಕ ಪ್ರಪಂಚದಲ್ಲಿ 99.9% ಜನ ಇದನ್ನೇ ಮಾಡ್ತಾ ಇರೋದು. ಇಂದ್ರಿಯ ತೃಪ್ತಿಯ ಸರ್ವಸಾಧಾರಣ ಮಾರ್ಗ. ಪ್ರತಿಯೊಂದು ವೃತ್ತಿ ಕಾರ್ಯ ಸರ್ವಸಾಧಾರಣ ಮೂಲ ವಸ್ತು ಯಾವುದು, ಇಂದ್ರಿಯ ತೃಪ್ತಿ. ಈ ಭೌತಿಕ ಪ್ರಪಂಚ ಲಾಭ ಪಡಿಬೇಕು, ಇಂದ್ರಿಯ ತೃಪ್ತಿ. ಇದಕ್ಕೆ ಧಾರ್ಮಿಕತೆ ಅಂತ ಮಾಡ್ತಾ ಇರೋರು ಹೊರತಲ್ಲ, ಅವರು ಕೂಡ ಇದಾಗ್ಬಿಟ್ಟಿದೆ. ಆದರೆ ಅದನ್ನು ಪ್ರಕೃತ ಶ್ಲೋಕ ಅಲ್ಲಗಳೆಯುತ್ತಿದೆ. ಈ ಶ್ಲೋಕ ಏನ್ ಹೇಳ್ತಾ ಇದೆ, ಈ ತರ ಆಗ್ಬಾರ್ದು, ಮಾಡಬಾರ್ದು. ಯಾವುದೇ ವೃತ್ತಿ ಕಾರ್ಯನ ನಮ್ಮ ಇಂದ್ರಿಯ ತೃಪ್ತಿಗೆ ಬಳಸಬಾರ್ದು. ಈ ಶ್ಲೋಕ ನಮ್ಗೆ ಅದನ್ನ ಹೇಳೋದು. ಮತ್ತೆ ಸೂತ ಮುನಿ ಶ್ರೀಮದ್ ಭಾಗವತದ ಅಭಿಪ್ರಾಯದ ಮೇರೆಗೆ ಇದನ್ನು ನಿರೂಪಿಸಿದ್ದಾರೆ. ಸೂತ ಮುನಿಗಳು ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತದ ಅಭಿಪ್ರಾಯದ ಪ್ರಕಾರ ಮೇರೆಗೆ ಇದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಐಕ ಲಾಭದ ಒಂದೇ ಉದ್ದೇಶದಿಂದ ಯಾರು ಯಾವುದೇ ವೃತ್ತಿ ಸೇವೆಯಲ್ಲಿ ತೊಡಗಲು ಬಾರದು. ಐಕ ಲಾಭದ ಒಂದೇ ಉದ್ದೇಶನ ಐಕ ಲಾಭ ಪಡೆಯೋಕ್ಕೋಸ್ಕರ ಒಂದೇ ಉದ್ದೇಶ ಇಟ್ಕೊಂಡು ಯಾರು ವೃತ್ತಿ ಸೇವೆಯನ್ನ ಮಾಡಬಾರದು. ನಮ್ಮ ಕೆಲಸ ಕಾರ್ಯನ ಐಕ ಲಾಭ ಇಟ್ಕೊಂಡು ಅದೊಂದು ಉದ್ದೇಶದಿಂದ ಮಾಡಬಾರ್ದು. ಅದ್ ಎಂತ ಕೆಲಸ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎಂಥದೇ ಆಗ್ಲಿ, ಈ ಐಕ ಲಾಭಕ್ಕೋಸ್ಕರ ಇಂದ್ರಿಯ ತೃಪ್ತಿಗೋಸ್ಕರ ನಮ್ಮ ವೃತ್ತಿ ಕಾರ್ಯನ ನಾವು ಮಾಡಬಾರ್ದು. ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ತುಂಬಾ ದೊಡ್ಡದಾಗ್ಲಿ ಏನೇ ಆಗ್ಲಿ ಮಾಡಬಾರ್ದು ಅನ್ನೋದು ಇದು ನೋಡಿ ಶ್ರೀಮದ್ ಭಾಗವತಂ ಸ್ಟ್ಯಾಂಡರ್ಡ್. ಇದಕ್ಕಿಂತ ದೊಡ್ಡ ಸ್ಟ್ಯಾಂಡರ್ಡ್ ಯಾವುದೂ ಇಲ್ಲ. ಅಂತಿಮ ಸ್ಟ್ಯಾಂಡರ್ಡ್, ಇದು ಹೇಳ್ತಾ ಇರೋದು ಇಲ್ಲಿ ಫೈನಲ್ ರಿಸಲ್ಟು, ಕೊನೆ ವಿಷಯ. ಅಂದ್ರೆ ನಾವೇನು ಅನ್ಕೊಂಡಿದೀವಿ, ಸ್ವಲ್ಪ ಮಟ್ಟಿಗೆ ನಾವು ಇಂದ್ರಿಯ ತೃಪ್ತಿ ಪಟ್ಕೊಂಡು ಭಗವಂತನ ಸೇವೆ ಮಾಡಬೇಕು ಅಂತ, ಇದು ಎಲ್ಲ ಸ್ವಲ್ಪ ಕೆಳಮಟ್ಟದ ಭಕ್ತಿ ಅಷ್ಟೇ. ಇದು ತುಂಬಾ ಕೆಳಮಟ್ಟದ ಭಕ್ತಿ ನಾವು ಮಾಡ್ತಾ ಇರೋದು ಇವಾಗ.
ಸೊ ಐಹಿಕದು ಲವಲೇಶನು ಇರಬಾರ್ದು. ನಾವು ಶ್ರೀಮದ್ ಭಾಗವತಂ ಸ್ಟ್ಯಾಂಡರ್ಡ್ ಬಂದಿದ್ದೀವಿ ಅಂತಂದ್ರೆ ಈ ಭೌತಿಕ ಪ್ರಪಂಚದ್ದು ಲವಲೇಶನು ಇರಬಾರ್ದು. ನಮ್ಗೆ ಈ ಶ್ಲೋಕದ ಪ್ರಕಾರ ನೋಡಿದ್ರೆ ಯಾವುದೇ ಕಾರಣಕ್ಕೂ ಐಹಿಕ ಲಾಭನ ಬಳಸಬಾರ್ದು. ಓಕೆ, ಹಾಗಾದರೆ ಆ ಐಹಿಕ ಲಾಭವನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸಬಾರದು. ಹಾಗಾದರೆ ಐಹಿಕ ಲಾಭವನ್ನು ಹೇಗೆ ಬಳಸಬೇಕು ಎಂಬುದನ್ನು ಈ ಮುಂದೆ ವಿವರಿಸಿದೆ. ಸರಿ, ಹಾಗಾದ್ರೆ ಐಹಿಕ ಲಾಭ ಗಳಿಸೋದೇ ಬೇಡವಾ? ಇದನ್ನ ಓಕೆ, ಹೆಂಗ್ ಬಳಸೋದು ಹೋಗ್ಲಿ. ನೋಡಿ, ಐಹಿಕ ಲಾಭ ಬಂದ್ರೇನೆ ಭಕ್ತಿ ಮಾಡಕ್ಕಾಗೋದು. ಹಣ ಗಳಿಸ್ತಾ ಇದೀವಿ, ಐಹಿಕ ಲಾಭಕ್ಕೆ ತಾನೇ. ಅದು ಐಹಿಕ ಲಾಭ ಬರ್ಲೇಬೇಕಲ್ಲ ನಮ್ಗೆ. ಅಲ್ಲ, ಹಣ ಇಲ್ದ್ರೆ ಹೆಂಗಪ್ಪ ಬರ್ಸ್ತೀರಿ? ಹೂವು ಹೆಂಗ್ ತರ್ತೀರಿ? ಅಲ್ಲಿ ಮಾರ್ಕೆಟಲ್ಲಿ ಹೋದ್ರೆ ಹೂವು ಹಾಕ್ಬೇಕು ಅಂದ್ರೆ ಕಾಸು ಕೊಡು ಅಂತಾರೆ. ಭಗವಂತನಿಗೆ ಊಟ ಮಾಡಾಕ್ಬೇಕು, ಅಡುಗೆ ಮಾಡಾಕ್ಬೇಕು, ಕಾಸು ಕೊಡ್ಬೇಕು, ದುಡ್ಡು ಕೊಡ್ಬೇಕು. ದುಡ್ಡು ಲಾಭ ನೀನು ಗಳಿಸ್ತೀರ, ನೀನು ಭಗವಂತನಿಗೆ ಭಿಕ್ಷೆ ಮಾಡ್ಕೊಂಡ್ ದಿನ ಆಗ್ತೀಯಾ? ಆಕ್ಚುಲಿ ಹಂಗೆ ಮಾಡ್ಬೇಕಿತ್ತು. ಆದ್ರೆ ಪರಿಸ್ಥಿತಿ ಹಂಗಿಲ್ಲ. ಐಹಿಕ ಲಾಭನ ಸ್ವಲ್ಪ ಗಳಿಸಲೇಬೇಕಾಗಿದೆ. ಸೊ ಮುಂದಿನ ಶ್ಲೋಕದಲ್ಲಿ ಈ ಐಹಿಕ ಲಾಭ ಗಳಿಸು ನೀನು, ಬಟ್ ಹೆಂಗ್ ಬಳಸ್ಬೇಕು ಅನ್ನೋದನ್ನ ಕಲ್ತ್ಕೋ, ಮಾಡ್ಬೇಕು ಅನ್ನೋದು ಕಲ್ತ್ಕೊ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಓಕೆ, ಸೊ ಗಳಿಸಬಾರ್ದು, ಆದ್ರೆ ಗಳಿಸಿದ್ರೆ ಯಾವ ರೀತಿ ಅದನ್ನ ಯೂಸ್ ಮಾಡಬೇಕು. ಇದನ್ನೇ ಏನು ತ್ಯಾಗ ಅನ್ನೋದು. ತ್ಯಾಗದ ಭಾವನೆ ಎಲ್ಲಿದೆ, ಇಲ್ಲೇ ಇರೋದು. ನಿನಗೆ ತ್ಯಾಗ ಅಂತಂದ್ರೆ ಏನು ಏನು ಇಸ್ಕೊಳ್ಳೇಬಾರ್ದು ಅಂತಲ್ಲ. ಕೈ ಎತ್ತಿ ಬೇಡಬಾರ್ದು. ಓಕೆ, ಯಾರ ಕೊಟ್ರೆ ಈಸ್ಕೋಬೇಕು, ಅದನ್ನ ಭಗವಂತನಿಗೋಸ್ಕರ ಸೇವೆಗೆ ಯೂಸ್ ಮಾಡ್ಬೇಕು. ಇಲ್ಲ ದುಡ್ಡು ನೋಡೋದು ಇಲ್ಲ, ಮುಟ್ಟೋದು ಇಲ್ಲ ಅಂತ ಕೂತ್ಕೊಂಡ್ರೆ ಹಸ್ಕೊಂಡಿರ್ಬೇಕಾಗ್ತದೆ, ನೀರು ಕುಡ್ಕೊಂಡಿರ್ಬೇಕಾಗತ್ತೆ. ಸೊ ಅದರಿಂದ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ತಿಳ್ಕೊಬೇಕು. ಅದೇ ಐಹಿಕ ಲಾಭ ಬಯಸ್ಬೇಕು. ಬಯಸಿದ್ರೆ ಎಳ್ಳಷ್ಟು ನಿಮ್ ಇಂದ್ರಿಯ ತೃಪ್ತಿ ಭಾವನೆ ಇರಬಾರ್ದು ಅದರಲ್ಲಿ. ಐಹಿಕ ಲಾಭ ಬಳಸಿ ನೀವು, ಆದ್ರೆ ಇಂದ್ರಿಯ ತೃಪ್ತಿ ಭಾವನೆ ನಿಮ್ಗೆ ಎಳ್ಳಷ್ಟು ಅದರಿಂದ ಮಾಡಬಾರ್ದು. ಅವಾಗ ಮಾತ್ರ ನಿಮ್ದು ಏನಾಗುತ್ತೆ, ಭಕ್ತಿ ಸೇವೆ ಪೂರ್ಣ. ಇದು ಶ್ರೀಮದ್ ಭಾಗವತಂ ಸ್ಟ್ಯಾಂಡರ್ಡ್. ಶ್ರೀಮದ್ ಭಾಗವತಂ ಓದ್ತಾ ಇದೀವಿ ಅಂತಂದ್ರೆ ಏನಿದೆ ಅದನ್ನ ಓದ್ಬೇಕು. ನಾವೇನ್ ಕ್ಲಾಸ್ ಹೆಂಗ್ ಮಾಡ್ತಾ ಇದೀವಿ ಇವಾಗ? ನಾರ್ಮಲ್ ಆಗಿ ಎಲ್ಲಾರು ಹೊರಗಡೆ ಹೋಗಿ ಪರವಾಗಿಲ್ಲ ಒಂದ್ ರೌಂಡ್ ಮಾಡಿ, ಏನ್ ಪರವಾಗಿಲ್ಲ ಬನ್ನಿ, ಈಗ ಏನಾರ ಅಂತಂದ್ರೆ ಇದ್ ಮಾಡ್ತಾ ಇದೀವಿ ಸ್ವಾಮಿ ಬರ್ಬೋದಾ ಇಲ್ಲಿಗೆ ಅಂತ. ಆಯ್ತು ಬಂದ್ ಜಪ ಮಾಡಪ್ಪ ನೋಡೋಣ ಅಂತೀವಿ. ಮುಂದೆ ನೋಡ್ಕೊತಾನೆ ಅಂತ ಮಾಡ್ರಪ್ಪ ಅನ್ನೋದು. ಇಲ್ಲ ಅದ್ ಮಾಡ್ಬಾರ್ದು ಅಂದ್ರೆ ಇಲ್ಲಿ ಬಂದು ಮುಂದಿನ ವಾರ ಬರೋದೇ ಇಲ್ಲ ಅವನು. ಯಾಕೆ ಬರ್ಲಿ ಒಂದಿನ ಎರಡು ನೋಡ್ಲಿ, ಜಪ ಮಾಡ್ಲಿ, ನೋಡೋಣ ಆಮೇಲೆ ಆಯ್ತು ಮಾಡಪ್ಪ ಅಂತ ಹೇಳ್ತೀವಿ. ಹಂಗಂತಂದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡೇ ಹೋಯ್ತಾ ಇರುವಂತನ, ಅದನ್ನೇ ಮಾಡ್ಕೊಂಡಿರುವಂತನಲ್ಲ. ಅದು ಒಂದ್ ಕಾಲಕ್ಕೆ ನಿಲ್ಸ್ಬೇಕು ಅದನ್ನ. ಆದ್ರೆ ನಿಲ್ಸಕ್ಕೋಸ್ಕರ ಟೈಮ್ ತಗೋ ಅಷ್ಟೇ. ಟೈಮ್ ತಗೊಂಡ್ ನಿಲ್ಸು ಅಂತ ಹೇಳಕ್ಕೋಸ್ಕರ ಅದನ್ನ ಓಕೆ ಆಯ್ತಪ್ಪ ಮಾಡು ಪರವಾಗಿಲ್ಲ ಅಂತ ಹೇಳೋದು. ಕಂಡೀಷನ್ ಆಗಿ ಹೇಳ್ಬಿಟ್ರೆ ಬರೋದಿಲ್ವಲ್ಲ ನಾಳೆಗೆ ಅಂತ. ಸೊ ಅದರಿಂದ ಈ ಮುಂದಿನ ಶ್ಲೋಕದಲ್ಲಿ ಅದನ್ನ ಹೇಳ್ತಾರೆ, 10ನೇ ಶ್ಲೋಕದಲ್ಲಿ ಏನಾಗುತ್ತೆ ಅಂತ. ಓಕೆ, ಮುಂದಿನ ಶ್ಲೋಕ ನಾಳೆ ಮಾಡೋಣ ಅಂತ. ಶ್ರೀಮದ್ ಭಾಗವತಂ ಕೀ ಜಯ, ಶಿಲ ಪ್ರಭುಪಾದ ಕೀ ಜಯ. ಏನಾರ ಪ್ರಶ್ನೆ ಇದ್ರೆ ಹೇಳ್ಬೋದು. ಪ್ರಶ್ನೆನಾ? ಎಲ್ಲ ಪ್ರಶ್ನೆನೇ ಪ್ರಭು, ಟೋಟಲಿ ಪ್ರಶ್ನೆನೇ, ಟೋಟಲಿ ಪ್ರಶ್ನೆಗಳೇ ಇರೋದು ಅಂತೀರಾ? ಹರೇ ಕೃಷ್ಣ. ಇದು ಏನಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ. ಸೊ ಅರ್ಥ ಆಗೋದು ಕಷ್ಟ ಇದೆ. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ. ಇಲ್ಲಿ ಪ್ರಭುಪಾದ ಪರ್ಪಟ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಅಂದ್ರೆ ನಿಧಾನಕ್ಕೆ ಒಂದೊಂದೇ ಅಕ್ಷರ ಒಂದೊಂದೇ ವರ್ಡ್ ಓದಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಹರೇ ಕೃಷ್ಣ ಪ್ರಭು. ಪ್ರಭು, ಈಗ ನಾವು ಭಕ್ತಿ ಮಾಡ್ತಾ ಇದೀವಿ, ನಮ್ಮ ಒಂದು ಇಂದ್ರಿಯ ತೃಪ್ತಿಗೆನೆ ನಾವು ಮಾಡ್ತಾ ಇದೀವಿ. ಈಗ ನಾವು ನಾನು ಈಗ ಏನಾರು ತಿನ್ಬೇಕಂತ ನನಗೆ ಅನ್ಸಿದ್ರೆ ಅದನ್ನ ಮಾಡ್ಕೊಂಡು ತಿಂತೀನಿ, ಅದನ್ನ ಇಡ್ತೀನಿ. ಅದು ಆಕ್ಚುಲಿ ಅದು ನನ್ನ ಇಂದ್ರಿಯ ತೃಪ್ತಿನ ಹೆಂಗ ಭಗವಂತನಿಗೆ, ಈಗ ಇಂದ್ರಿಯ ತೃಪ್ತಿ ಎಲ್ಲ ಭಗವಂತನಿಗೆ ಏನ್ ಇಷ್ಟ ಅದು ಮಾಡ್ಬೇಕು ನಾವು.
ಆಕ್ಚುಲಿ ಹಾ. ಅದು ಮಾಡ್ತಾ ಇಲ್ಲ ನಾವು. ನಮಗೇನ್ ಮಾಡ್ ಇಷ್ಟ ಅದು ಮಾಡ್ಕೊಂಡು ಭಗವಂತನ್ ಕೊಟ್ಟು ನಾವು ತಿಂತಾ ಇದ್ದೀವಿ. ಹೌದು. ಇದು ಹಿಂಗೆ ಮುಂದುವರಿಬೋದಾ ಇಲ್ಲ ಏನಾದ್ರು ಚೇಂಜಸ್ ಆಗ್ಬೇಕಾ ಪ್ರಭು? 100% ಚೇಂಜ್ ಆಗ್ಬೇಕಿದು. Change ಆಗ್ಬೇಕು. ಸ್ವಲ್ಪ ಅಲ್ಲ, 100% ಚೇಂಜ್ ಆಗ್ಬೇಕು. ನೋಡಿ, ಆಗೈತಲ್ಲ ಅದು. ಭಗವಂತನ್ ಕೊಡ್ತಾ ಇದ್ದೀನಿ, ಭಗವಂತನ್ಗೆ ಯಾಕೆ ಕೊಡ್ತಾ ಇದ್ದೀನಿ? ನಾನ್ ತಿನ್ಬೇಕು ಅದಕ್ಕೆ ಕೊಡ್ತಾ ಇದ್ದೀನಿ. ಹೌದಾ? ನಾನು ತಿನ್ಬೇಕು ನನಗೆ ಅನಿಸ್ತಾ ಇದೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಚಳಿ ಆಯ್ತಾಯ್ತಪ್ಪ, ಇಲ್ಲಿ ಬಜ್ಜಿ ಬೋಂಡ ಮಾಡೋಣ, ಮಾಡಿದ್ ಕರೆಕ್ಟು, ಓಕೆ, ಮಾಡ್ಬಿಟ್ಟು ಕೃಷ್ಣಗೂ ಕೊಟ್ಟೆ, ಓಕೆ ಸರಿ ಆಯ್ತು. ಆದ್ರೆ ತಿಂದವನು ಕರೆಕ್ಟ್ ನಾನೇನೆ, ಭಗವಂತನ್ ಕೊಟ್ಟೆ ತಿಂದೆ, ಓಕೆ. ಆದ್ರೆ ಕೃಷ್ಣ ನಿಮ್ಗೆ ನನ್ ಚಳಿ ಆಯ್ತೈತೆ ನನ್ ಕೊಡು ಅಂತ, ಯಾರಿಗೆ ಚಳಿ ಆಗಿದ್ದು? ನಿಮ್ಗೆ ತಾನೆ. ನೀವು ಅದಕ್ಕೋಸ್ಕರ ಕೃಷ್ಣ ಕೊಡ್ತಾ ಇದ್ರಿ. ಇಲ್ಲಿ ಏನಂತಂದ್ರೆ ಸ್ವಲ್ಪ ಭಾಗ ಮಂದಿ, ಇನ್ನೊಂದು 10-15% ಮಾತ್ರ ಕೃಷ್ಣ ಪ್ರಜ್ಞೆ ಆಗ್ತಾ ಇದೆ. ಏನಂದ್ರೆ ಅದನ್ನ ಒಂದು ರೀತಿ ಕೃಷ್ಣ ಕೊಡ್ತಾ ಇದೀವಲ್ಲ, ಓಕೆ ಅನ್ನೋಣ. ಆದ್ರೆ ನಿಜಕ್ಕೂ ನೋಡಿದ್ರೆ ಇದು ಈ ಭಾವನೆ ಸರಿ ಇಲ್ಲ. ನನ್ಗೆ ತಿನ್ಬೇಕು ಅನಿಸ್ತಾ ಇದೆ, ಅದಕ್ಕೆ ಕೃಷ್ಣಂಗೆ ಮಾಡ್ಕೊಡ್ತಾ ಇದ್ದೀನಿ, ಕೃಷ್ಣಂಗೆ ಕೊಟ್ಟೆ ತಿಂದೆ ಅಂತಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಇಂದ್ರಿಯ ತೃಪ್ತಿ ಭಾವನೆ. ಇದು ಕೃಷ್ಣನ್ಗೆ ಇಷ್ಟ ಕಷ್ಟ ಅಂತ ಇಲ್ಲ, ನಮ್ಗೆ ಇಷ್ಟನೇ ಬರ್ತಾ ಇಲ್ಲ. ಇಲ್ಲಿ ಕೃಷ್ಣನ್ ಇಂದ್ರಿಯ ತೃಪ್ತಿ ಎಲ್ಲ ಆಯ್ತು ಇಲ್ಲಿ. ಓಕೆ, ಅಟ್ಲೀಸ್ಟ್ ಕೊಟ್ಟೆ, ಭಗವಂತನ್ ಕೊಟ್ಟಬೇಕು, ಕೊಟ್ಟೆ. ಆದ್ರೆ ನಿಮ್ ಮೂಲತಃ ಏನಿದೆ, ಅದು ಭಾವನೆ ಏನಿದೆ, ನನಗೆ ತಿನ್ಬೇಕಿತ್ತು, ಅದು ಕೊಟ್ಟೆ. ಇದು ಫಸ್ಟ್ ಪ್ರಭು. ಇದು ಸ್ವಲ್ಪ ಮಟ್ಟಿಗೆ ಫಸ್ಟ್ ಭಕ್ತಿ ಮಾಡುವಾಗ ಓಕೆ ಅಪ್ಪ ಏನೋ ಇದು ಹೋಗ್ತಾ 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 ಈ ಭಾವನೆ ಸರಿ ಇಲ್ಲ. ಸೊ ನಮ್ಮ ಇಂದ್ರಿಯ ತೃಪ್ತಿ ಭಾವನೆ ಏನಿದೆಯೋ, ನಮ್ಮ ಹತ್ರ ಏನಿದೆಯೋ ಅದನ್ನ ಕೃಷ್ಣಂಗೆ ಮಾಡ್ಕೊಡೋಕೆ ಫಸ್ಟ್ ಆಫ್ ಆಲ್ ಓಕೆ ಆಯ್ತು. ಕೃಷ್ಣನಿಗೆ ಏನ್ ಇಷ್ಟ ಅಂತ ತಿಳ್ಕೊಂಡು ಮಾಡಿ, ಓಕೆ ಪರವಾಗಿಲ್ಲ, ಹಂಗ್ ಮಾಡಿ. ಕೃಷ್ಣನಿಗೆ ಇಂಥದ್ದು ಇಷ್ಟ, ನನಗಿಷ್ಟ ಆಗುತ್ತೋ ಇಲ್ವೋ ಬಿಡು. ಈಗ ಆಗ್ಲಿಕಾಯಿ ನನ್ಗಿಷ್ಟ ಇಲ್ಲ, ಅದನ್ನ ಮಾಡದೇ ಇಲ್ಲ ಕೃಷ್ಣನ್ಗೆ. ಯಾಕೆ? ಅದ್ ನಿಮ್ಗೆ ಇಷ್ಟ ಇಲ್ಲ, ಮಾಡ್ತಾ ಇಲ್ಲ. ಆದ್ರೆ ಕೃಷ್ಣನ್ಗೆ ಆಗ್ಲಿಕಾಯಿ ಇಷ್ಟ, ಅವನಿಗೆ ಇಷ್ಟ ಹೆಂಗೆ ಅವನ ಇಷ್ಟ ಅಂತ ಹೆಂಗ್ ತಿಳ್ಕೊಳ್ಳೋದು? ಕೃಷ್ಣ ನಮ್ಮ ಭಾಗವತ ಮಾಲೆ ಆಗ್ಲಿ, ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಾಗ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೃಷ್ಣ ಇಷ್ಟಪಟ್ಟಿರೋಂಥ ವಸ್ತುಗಳಿದಾವೆ. ಈಗ ಅವಲಕ್ಕಿ ಕೃಷ್ಣಗೆ ಇಷ್ಟ ಅಂತ ಹೆಂಗೆ? ಸುಧಾಮ ಕೊಟ್ಟ, ಅವನ್ ಇಸ್ಕೊಂಡ್ ತಿಂದ ಅಂತ ನಾವ್ ಹೇಳ್ತೀವಿ. ಹೌದಾ? ಕೃಷ್ಣಗೆ ಇಷ್ಟ ಅಂತ. ಆಕ್ಚುಲಿ ಕೃಷ್ಣನ್ಗೆ ನೀವ್ ಏನ್ ಪ್ರೀತಿಯಿಂದ ಕೊಡ್ತೀರೋ ಅದೆಲ್ಲ ಇಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಪ್ರೀತಿ ಇರಬೇಕು ಕೃಷ್ಣನ್ ಕೊಡೋಕ್ಕೋಸ್ಕರ. ಕೃಷ್ಣನ್ ಕೊಡೋ ಭಾವನೆ ಇದ್ರೆ ನೀವು ಏನಾರ ಮಾಡ್ಕೊಟ್ರು ಕೃಷ್ಣ ತಿಂತಾನೆ. ಅದನ್ನ ತಿನ್ನಿ ನೀವು. ಏನು ಕೃಷ್ಣನ್ ಕೊಡ್ತಿರೋ ಅದನ್ನ ತಿನ್ನಿ. ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಮಾಡಿ, ಅಂದ್ರೆ ನಮ್ಗೋಸ್ಕರ ಅದು ಇಷ್ಟ, ಅದಕ್ಕೋಸ್ಕರ ಅದನ್ನ ಮಾಡ್ಕೊಡ್ತಾ ಇದ್ದೀನಿ. ಪೂರಿ ಪನ್ನೀರ್ ಸಬ್ಜಿ, ಕೃಷ್ಣ ಯಾವಾಗಪ್ಪ ಪನ್ನೀರ್ ಸಬ್ಜಿ ಕೇಳ್ತಿದ್ದಾನೆ? ಪನ್ನೀರ್ ಸಬ್ಜಿ ಅಂತ ತಿಂತೀನಿ, ನನಗೆ ತಿನ್ಬೇಕು ಅನ್ಸ್ತಾ ಇದೆ. ಅದಕ್ಕೆ ಆ ಫೀಲಿಂಗ್ ಇದೆ ನಮ್ಗೆ. ಎಲ್ಲಿ ಫೀಲಿಂಗು? ಇನ್ನು ಹಳೆ ಫೀಲಿಂಗ್ ಇದೆ, ಅದು ಹಳೆ ಫೀಲಿಂಗು ಅದಿದೆ. ಅದಕ್ಕೋಸ್ಕರ ನಾನು ಪನ್ನೀರ್ ಸಬ್ಜಿನ ಆ ಭಾವನೆಯಿಂದ ತಿಂತೀನಿ. ಅದಕ್ಕೆ ನನ್ ಪನ್ನೀರ್ ಸಬ್ಜಿ ಕೃಷ್ಣಗೆ ಇಷ್ಟ ಅಂತ ಕೊಡ್ತಾ ಇದ್ದೀವಿ. ಎಲ್ಲಿ ಹೇಳಿದೇನು ಕೃಷ್ಣ? ಸೊ ಅದು ಸರಿ ಭಾವನೆ. ಕೃಷ್ಣ ಕೊಡ್ತಾ ಇರೋದು ಒಂದು ಭಾವನೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಇಲ್ಲಿ ಸರಿ ಇಲ್ಲ. ಅದನ್ನ ಬಿಡ್ಬೇಕು. ಫಸ್ಟ್ ಆಫ್ ಆಲ್ ಏನಿದೆಯಾ ಅದ್ ಮಾಡ್ಕೊಡಿ, ಕೃಷ್ಣಗೆ ಇಷ್ಟ ಆಗುತ್ತೆ. ಪ್ರೀತಿಯಿಂದ ಮಾಡ್ಕೊಡಿ, ಇಷ್ಟ ಆಗುತ್ತೆ, ತೊಂದರೆ ಇಲ್ಲ. ಅದನ್ನ ನೀವು ಪ್ರಸಾದ ಮುಖಾಂತರ ನೀವು ಸ್ವೀಕಾರ ಮಾಡಿ. ಕೃಷ್ಣನ್ ಕೊಟ್ಟಿಲ್ದಾರದ್ರೆ ತಿನ್ನಕ್ ಹೋಗ್ಬೇಡಿ, ಕೃಷ್ಣನ್ ಕೊಟ್ಟಿಲ್ಲ ಅಂತಂದ್ರೆ. ಬಟ್ ಕೃಷ್ಣನ್ ಕೊಡ್ಬೇಕು ಅಂತ ನಾವು ಬಗೆದ್ ಮಾಡ್ಕೊಂಡು ಕೃಷ್ಣನ್ ಕೊಡೋದಲ್ಲ. ಮತ್ತೆ ಯಾವುದು ಆಗ್ಬಾರ್ದೇ ಇರೋದೆಲ್ಲ ಕೃಷ್ಣಂಗೆ ಮಾಡೋದು. ಅಂದ್ರೆ ಕೃಷ್ಣಂಗೆ ಇದಿಷ್ಟ ಅಂತ ಗುಲಾಬ್ ಜಾಮೂನ್ ಯಾವ ಪ್ರಭುಪಾದ್ ಆ ಕಾಲದಲ್ಲಿ ಮಾಡಿದ್ರು, ಓಕೆ ಇವತ್ತು ಗುಲಾಬ್ ಜಾಮೂನ್ ಇಷ್ಟನೇ ಕೊಡ್ತಾನೆ ಇರು. ಯಾಕೆ ಪ್ರಭುಪಾದ್ ಕೊಟ್ರು ಆ ಕಾಲದಲ್ಲಿ? ಫಾರಿನರ್ಸ್ಗೆ ಗುಲಾಬ್ ಜಾಮೂನ್ ಇದೇ ಕಾನ್ಸೆಪ್ಟೇ ಇರ್ಲಿಲ್ಲ ಸರಿಗೆ. ಸೊ ಇದ್ರೂ ಕೂಡ ಇಲ್ಲಿ ಟೇಸ್ಟ್ ಇರ್ಲಿಲ್ಲ. ಅದಕ್ಕೆ ಪ್ರಭುಪಾದ್ ಏನ್ ಮಾಡಿದ್ರು, ಅಟ್ಲೀಸ್ಟ್ ಭಗವಂತನ ಪ್ರಸಾದ ತಿಂದ ಅವ್ರು ಭಕ್ತಿಗೆ ಬರ್ಲಿ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಇಟ್ರು. ಇವತ್ತು ಅದನ್ನೇ ನಾವು ಏನ್ ಮಾಡ್ತಾ ಇದೀವಿ, ದಿನ ಹಾಕೋ ತಗೋ ಗುಲಾಬ್ ಜಾಮೂನ್, ಸಂಡೇ ಪೀಸಲ್ಲಿ ಗುಲಾಬ್ ಜಾಮೂನು. ಯಾಕೆ? ಬೇರೆ ಬರ್ಲಿ ಅಂತ. ಅದ್ರಿಂದ ಏನಾಗ್ತಾ ಇದೆ? ತುಂಬಾ ವ್ಯತ್ಯಾಸ ಆಗ್ತಾ ಇದೆ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಕಾಲಕ್ಕೆ ನಾವು ಫಿಲಾಸಫಿನ ತಿಳ್ಕೊಬೇಕು. ಸೊ ಅದನ್ನ ಚೇಂಜ್ ಮಾಡೋದು ಪರಿಸ್ಥಿತಿ ನೋಡ್ಬೇಕು. ಓಕೆ ಬೇರೆ ತರನೇ ಮಾಡ್ಬೇಕು, ಮಾಡಕ್ಕಾಗ್ಲಿಲ್ವ ಓಕೆ, ಆದ್ರೆ ಅದನ್ನ ಕಡಿಮೆ ಮಾಡಬೇಕು.
ಯಾಕೆ ಬರ್ದೇ ಇರೋದು? ಇವಾಗ ಗೊತ್ತಾಗಿದೆ ಎಷ್ಟೊಂದು ವಿಷ ವಸ್ತುಗಳು ಅಂತ. ಆ ವಿಷ ವಸ್ತುಗಳನ್ನ ಕೊಡದೇ ಇರೋದೇ ಒಳ್ಳೇದು ಕೃಷ್ಣನ್ಗೆ. ಕೃಷ್ಣನ್ಗೆ ನೀವೇನು ಪ್ರೀತಿ ಮಾಡ್ಕೊಳ್ತೀರ ಅದು ಇಷ್ಟ ಆಗುತ್ತೆ, ಇಷ್ಟ ಆಗೋದಿಲ್ಲ ಅಂತಲ್ಲ. ಪ್ರೀತಿ ಬೇಕಾಗಿರೋದು ಕೃಷ್ಣನ್ಗೆ, ವಸ್ತು ಅಲ್ಲ ಅಲ್ವಾ? ಸೊ ಅದರಿಂದ ನಾವು ಅದನ್ನ ಆ ಭಾವನೆ ಸರಿ ಇಲ್ಲ. ನಾವೇನು ಇವಾಗ ನೀವು ಹೇಳಿದ್ರಲ್ಲ, ಈ ಭಾವನೆ ನಮ್ಗೆ ತುಂಬ ಜನ ಕೇಳಿದ್ದಾರೆ, ನಮಗೂ ಕೂಡ ಅದು ಆಗ್ತಾನೆ ಇತ್ತು ಮುಂಚೆ. ಇವಾಗ ಸ್ವಲ್ಪ ಏನೋ ಇದು ಮಾಡಿದ್ದೀವಿ ಅಷ್ಟೇ ಹೊರತು ಅದು ಆ ಭಾವನೆ ಸರಿ ಇಲ್ದಿರೋ ಭಾವನೆ ಪ್ರಭು. ನ್ಯಾಚುರಲ್ ಆಗಿ ಯೋಚನೆ ಮಾಡಿ, ನೀವು ನಮ್ಮಿಂದ್ರ ತೃಪ್ತಿಗೋಸ್ಕರ ಕೃಷ್ಣಂಗೆ ಮಾಡ್ಕೊಟ್ಟಂಗೆ ಆಗ್ಲಿಲ್ವಾ? ಹೌದೌದು. ಸರಿ ಇಲ್ಲ, ಅದು ಚೇಂಜ್ ಮಾಡಲೇಬೇಕು. ನ್ಯಾಚುರಲ್ ಆಗಿ ಕೃಷ್ಣ ಏನು ಇಷ್ಟಪಡ್ತಾನೋ ಅದನ್ನ ಮಾಡ್ಬೇಕಷ್ಟೆ. ಮತ್ತೆ ನಮ್ದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ನೋಡ್ಬೇಕು ಇದನ್ನು. ಪೂರಿ ಯಾವುದೋ ಒಂದು ವಸ್ತು ಯಾರೋ ಮಾಡ್ಕೊಟ್ಟಿದ್ವೋ ಪೂರಿ ಚೆನ್ನಾಗಿ ಕೃಷ್ಣಂಗೆ ಇಷ್ಟ, ಪ್ರಭುಪಾದ ಇಷ್ಟಪಡ್ತಿದ್ರು ಅಂದ್ಬಿಟ್ಟಾಕೋ ಎಲ್ಲ ಟೈಮಲ್ಲೂ ಪೂರಿ ಎಣ್ಣೆಲಿ ಬೇಯಿಸು ಹಾಕು. ಯಾವ ಎಣ್ಣೆಲಿ ಬೇಯಿಸ್ತಾ ಇದೀವಿ ಅದು ಗೊತ್ತಿಲ್ಲ ಇವ್ರಿಗೆ. ಹಾಕು ಬೇಯಿಸು ತಿನ್ನು, ಹಾಕು ಬೇಯಿಸು ಕೃಷ್ಣ ಕೊಡು ತಿನ್ನು. ಅದು ಏನು ಓಕೆ, ಅದನ್ನಾರ ನಾರ್ಮಲ್ ಆಗಿ ತಿಂತಾ ಇದೀವಾ? ಇಲ್ಲ, ಕಂಠ ಪೂರ್ತಿನೇ ತಿಂತಾ ಇವ. ಕೃಷ್ಣ ಪ್ರಸಾದ್ ಚೆನ್ನಾಗಿ ತಿನ್ಬೇಕು ಅನ್ಕೊಂಡು ಇನ್ನೆಲ್ಲಿ ಪ್ರಜ್ಞೆ ಸುಧಾರಣೆ ಆಗುತ್ತೆ? ಓಕೆ, ಕೃಷ್ಣ ಪ್ರಸಾದ್ ಏನೋ ಅಟ್ಲೀಸ್ಟ್ ಕೃಷ್ಣ ಭಕ್ತಿ ಬೆಳಿಲಿ ಅಂತ ಬೆಳೆಸೋರಿಗೆ ತಿನ್ಸಿ. ಕೃಷ್ಣ ಪ್ರಜ್ಞೆ ಯಾರಿಗೆ ಬೆಳಿಬೇಕೋ ಅವ್ರಿಗೆ ತಿನ್ಸಿ. ನಿಮ್ಗೆ ಆಲ್ರೆಡಿ ಬೆಳೆದಿದೆ ತಾನೆ, ನಮ್ಗೆ ಆಲ್ರೆಡಿ ಬೆಳೆದಿದೆ ತಾನೆ, ನೀವು ಸ್ವಲ್ಪ ಕಂಟ್ರೋಲ್ ಮಾಡಿ. ಯಾವಾಗ ಕಂಟ್ರೋಲ್ ಮಾಡ್ತೀರಾ, ಯಾವಾಗ ಇದು ಮಾಡ್ತೀರಾ ಅಲ್ವಾ? ಫಸ್ಟು ಬೇಕಾದ್ರೆ ಆಯ್ತಪ್ಪ ಎಲ್ಲ ತಿನ್ನಿಸ್ತಾ ಇದ್ದೀರಾ, ಕೃಷ್ಣಂಗೆ ಇಷ್ಟ, ಓಕೆ ನಮ್ಗೆ ಇಷ್ಟ ಅಂದ್ರೆ ಕೃಷ್ಣ ಮಾಡಿಕೊಟ್ವಿ ತಿನ್ನಿ. ಅದನ್ನ ಯಾರು ಪ್ರಥಮ ಭಕ್ತರು, ಈಗ ಬಂದಿರೋ ಭಕ್ತರಿಗೆ ಸ್ವಲ್ಪ ಆಸೆ ತೋರ್ಸೋಕ್ಕೋಸ್ಕರ ಕೊಡಿ, ಚೆನ್ನಾಗಿ ತಿನ್ನಿಸಿ. ಇವತ್ತು ನಾನು ಅಷ್ಟೇ, ನಾ ತಿಂದಿರೋ ವಸ್ತುನೆಲ್ಲ ನಾವು ಮಾಡಿ ಭಕ್ತರು ಕೊಡ್ತೀವಿ. ಯಾಕೆ? ಆ ಒಂದು ಇದಕ್ಕಾರ ಬರ್ಲಿ ಅವರು ಕೃಷ್ಣ ಪ್ರಜ್ಞೆಗೆ, ಕೃಷ್ಣ ಪ್ರಜ್ಞೆನ ಇಷ್ಟಪಡ್ಲಿ, ಆಮೇಲೆ ನೋಡೋಣ ಮುಂದೆ ಅಂತ. ಎಷ್ಟು ಜನ ಹೇಳ್ತಾರೆ ನೀವು ತಿನ್ನಲ್ಲ ಬೇರೆಯವ್ರು ತಿನ್ಸಿ ಅಂತ. ಯಾಕೆ ತಿನ್ನಿಸ್ತಾ ಇದೀವಿ ಅಂತಂದ್ರೆ ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಅಟ್ಲೀಸ್ಟ್ ಅದರಿಂದನಾರು ಅವರು ಕೃಷ್ಣ ಭಕ್ತಿ ಬರ್ಲಿ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ, ಚೆನ್ನಾಗಿ ತಿಂದು ಸ್ವಲ್ಪ ಕೊಬ್ಬದ್ಮೇಲೆ ಆಮೇಲೆ ಕೂರಿನ ಕಟ್ ಮಾಡೋಣ ಅಂತ ಅಷ್ಟೇ. ಅಲ್ವಾ? ಅದಕ್ಕೋಸ್ಕರ ಕೊಡ್ಬೇಕೆ ಹೊರತು ಈಗ ಆಲ್ರೆಡಿ ಆಗಿದೆ, ತಿಂದಾಗಿದೆ, ಮತ್ತೆ ತಿರ್ಗಾ ನೀವು ಪನ್ನೀರ್ ಸಬ್ಜಿನೇ ತಿಂತಾ ಇರ್ತೀರಾ? ಕೊಬ್ಬಿದೀವಿ, ಈಗ ಕಟ್ ಮಾಡ್ಬೇಕು ನಮ್ಮನ್ನ. ಕೃಷ್ಣಗೋಸ್ಕರ ಇವಾಗ ನಮ್ಮನ್ನ ಕಟ್ ಮಾಡ್ಬೇಕು. ಇನ್ನು ಎಷ್ಟು ದಿನ ಅಂತ ಕೊಬ್ತೀರಪ್ಪ ಹೇಳ್ರಪ್ಪ. ಅದರಿಂದ ಆ ಭಾವನೆ ತಪ್ಪು ಪ್ರಭು. ಹರೇ ಕೃಷ್ಣ. ಎಷ್ಟು ಮಾತಾಡಿದ್ರು ಅಷ್ಟೇ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಹೇಳಿ ಮಾತಾಜಿ. ಯಾರು ಇನ್ನೊಬ್ರು? ಹರೇ ಕೃಷ್ಣ. ಕ್ಲಾಸ್ ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅನ್ಕೋತೀನಿ. ಗಮನ ಇಟ್ಟು ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ, ತುಂಬಾ ಕಷ್ಟ ಇದೆ ಅರ್ಥ ಆಗೋದು.